Okay students, we'll move on in the second video. I'll tell you how do you get the expression for center of mass. Last class we learnt about center of mass. What is the meaning of center of mass? Center of mass, the word comes when you talk about collection of particles. Andre, for example, nodi, this duster is a solid body, a rigid body. When you apply external force, there is no change in shape, size, etc. That's why it is called a rigid body. External force apply ಮಾಡಿದಾಗ the body as a whole moves with a constant speed. ಆ ಸ್ಪೀಡು ಇದರ ಸೆಂಟರ್ ಆಫ್ ಮಾಸ್ ಅದರ ಸ್ಪೀಡಿಗೆ ಈಕ್ವಲ್ ಆಗಿರುತ್ತೆ. ವಾಟ್ ಈಸ್ ಸೆಂಟರ್ ಆಫ್ ಮಾಸ್? ಎಂಟೈರ್ ಬಾಡಿ ಮಾಸ್ is supposed to be concentrated at a point, that is called center of mass. ಈ ಥರ ರೆಗ್ಯುಲರ್ ಶೇಪ್ಡ್ ಬಾಡಿಗೆ ನೋಡಿ, ಡಸ್ಟರ್ ಇಸ್ ಆಲ್ಮೋಸ್ಟ್ ಅ ರೆಕ್ಟ್ಯಾಂಗ್ಯುಲರ್ ಒನ್ ಶೇಪ್ ವೈಸ್. ಹೌ ಡು ಯು ಐಡೆಂಟಿಫೈ ಸೆಂಟರ್ ಆಫ್ ಮಾಸ್? ನೋಡಿ, ನೀವು ಇಲ್ಲಿಂದ ಡಯಾಗನಲ್ನ ಡ್ರಾ ಮಾಡಿದ್ರೆ ಹೀಗೆ ಇದು ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಆಗಿದ್ದರೆ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಡಯಾಗನಲ್ಸ್ ಇಟ್ ಸೆಲ್ಫ್ ಈಸ್ ದಿ ಸೆಂಟರ್ ಆಫ್ ಮಾಸ್. ವಾಟ್ ಇಸ್ ಸೆಂಟರ್ ಆಫ್ ಮಾಸ್? is the point of intersection of the diagonals. Point of intersection of the diagonals. ಈ ಥರ ರೆಗ್ಯುಲರ್ ಶೇಪ್ ಇದ್ದಾಗ ಅಲ್ಲಿ ಎಂಟೈರ್ ಮಾಸ್ ಆಫ್ ದಿ ಬಾಡಿ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್. ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್. ನೋಡಿ, ಈ ಪಾಯಿಂಟ್ನ ನಾವು ಓ ಅಂತ ಕರೆಯೋಣ. ದಟ್ ಓ ಈಸ್ ಆಲ್ಸೋ ಕಾಲ್ಡ್ ಸೆಂಟರ್ ಆಫ್ ಗ್ರಾವಿಟಿ. ಓ ಸೆಂಟರ್ ಆಫ್ ಮಾಸ್. ವಾಟ್ ಇಸ್ ಸೆಂಟರ್ ಆಫ್ ಮಾಸ್? ದಿ ಎಂಟೈರ್ ಮಾಸ್ ಆಫ್ ದಿ ಬಾಡಿ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್. ಈಗ ಯು ಥಿಂಕ್ ಆಫ್ ದಿಸ್ ಬಾಡಿ ಆಸ್ ಅ ಕಲೆಕ್ಷನ್ ಆಫ್ ಪಾಯಿಂಟ್. ನೋಡಿ, ಇದೊಂದು ಪಾಯಿಂಟ್ ಈ ಥರ ಪಾಯಿಂಟ್ಸ್ಗಳು ಅರೇಂಜ್ ಆಗಿ. ವಾಟ್ ಈಸ್ ಅ ಪಾಯಿಂಟ್ ಹಿಯರ್? ಈಚ್ ಪಾಯಿಂಟ್ ಈಸ್ ಅನ್ ಆಟಮ್ ಆರ್ ಅ ಮಾಲಿಕ್ಯೂಲ್. ಇಫ್ ಇಟ್ ಈಸ್ ಅ ಮಾಲಿಕ್ಯುಲರ್ ಸಬ್ಸ್ಟೆನ್ಸ್, ಈಚ್ ಪಾಯಿಂಟ್ ಇಸ್ ಅ ಮಾಲಿಕ್ಯೂಲ್. ನೋಡಿ, ಈ ಮಾಲಿಕ್ಯೂಲ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಈ ಥರ ಬೈ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕನೆಕ್ಟ್ ಆಗಿರೋದ್ರಿಂದ ಎಲ್ಲ ಮಾಲಿಕ್ಯೂಲ್ಸ್ಗಳ ಒಟ್ಟಾರೆ ಎಫೆಕ್ಟು ಈ ಪಾಯಿಂಟ್ನಲ್ಲಿ ಫೀಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಮಾಸ್. ಅದರ ಎಕ್ಸ್ಪ್ರೆಷನ್ನ ನಾವು ಹೇಗೆ ಬರಿತೀವಿ? ಅದಕ್ಕೆ ನಾವೇನು ಮಾಡಿದ್ವಿ? ವಿ ಕನ್ಸಿಡರ್ಡ್ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್ ಫಸ್ಟ್. ಈ ಥರದ್ದು ಒಂದು ಸಾಲಿಡ್ ಬಾಡಿನ ಇಸ್ ಅ ಕಲೆಕ್ಷನ್ ಆಫ್ ಪಾರ್ಟಿಕಲ್ಸ್. ಈ ಥರ ಬಾಡಿನ ತೊಗೊಳಕ್ಕಿಂತ ಮೊದಲು ವಿ ಕನ್ಸಿಡರ್ಡ್ ಟೂ ಪಾರ್ಟಿಕಲ್ ಸಿಸ್ಟಮ್. ನೋಡಿ, ಟೂ ಪಾರ್ಟಿಕಲ್ ಅಂದರೆ ಇದು ಮಾಸ್ m1, ದಿಸ್ ಈಸ್ ಮಾಸ್ m2. ದೇ ಆರ್ ಸಪರೇಟೆಡ್ ಬೈ ಅ ಸರ್ಟನ್ ಡಿಸ್ಟೆನ್ಸ್. ನೋಡಿ, ಇವೆರಡು ನಾವು ಒಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಯು ಮೇ ಥಿಂಕ್ ಇಟ್ ಲೈಕ್ ಅ ಪೆಂಡುಲ್. ಇದು ಡಂಬೆಲ್ ಅಂತ ಇಟ್ಕೊಳ್ಳಿ. ಡಂಬೆಲ್, ಟೂ ಮಾಸಸ್ m1 m2 ಕನೆಕ್ಟೆಡ್ ಬೈ ಅ ವೆರಿ ಲೈಟ್ ಸ್ಟಿಕ್. ಈ ಥರ ಒಂದು ಲೈಟ್ ಸ್ಟಿಕ್ ಕನೆಕ್ಟ್ ಮಾಡಿದ್ದೀರಾ, ಮೇ ಬಿ ಅಯನ್. ಈಗ ಇದು ನೆಗ್ಲಿಜಿಬಲ್ ಮಾಸ್ ಅಂತ ಇಟ್ಕೊಳ್ಳಿ. ಎಂಟೈರ್ ಮಾಸ್ ಆಫ್ ದಿಸ್ ಸಿಸ್ಟಮ್, ದಿ ಟೂ ಪೆಂಡುಲಮ್ ಬಾಬ್ಸ್ ಕನೆಕ್ಟೆಡ್ ಬೈ ದಿಸ್ ಆಲ್ಮೋಸ್ಟ್ ಮಾಸ್ಲೆಸ್ ರಾಡ್ ಈಸ್ ಅ ಸಿಸ್ಟಮ್. ಇವೆರಡೂ ಸೇರಿಸಿ ಮಾಸ್ m1 m2 ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಇದರ ಮಾಸ್ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಮಾಸ್. ಇವೆರಡು ಒಂದೇ ಮಾಸ್ಗಳಿದ್ದಾಗ ಮಿಡ್ ಪಾಯಿಂಟೇ ಆಗಿರುತ್ತೆ. ಅದು ಇದು ಹೆವಿ ಇದ್ದರೆ ಈ ಕಡೆ ಹತ್ತಿರ ಇರುತ್ತೆ, ಇದು ಹೆವಿ ಇದ್ದರೆ ಈ ಕಡೆ ಹತ್ತಿರ ಇರುತ್ತೆ. ಒಟ್ಟಿನಲ್ಲಿ ಇವೆರಡೂ ಸೇರಿಸಿ ಈ ಮಾಸು ಈ ಪಾಯಿಂಟ್ಲಿ ಆ್ಯಕ್ಟ್ ಆಗೋ ಫೀಲಿಂಗ್ ಆಗುತ್ತೆ ನಿಮಗೆ. ದಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಮಾಸ್. ವಾಟ್ ಇಸ್ ಸೆಂಟರ್ ಆಫ್ ಮಾಸ್? ಈಸ್ ಅ ಪಾಯಿಂಟ್ ಇನ್ ಅ ಬಾಡಿ, ಇನ್ ದಿ ಬಾಡಿ ವೇರ್ ಎಂಟೈರ್ ಮಾಸ್ ಆಫ್ ದಿ ಬಾಡಿ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್. ಆ ಪಾಯಿಂಟ್ನಲ್ಲಿ ವಿ ಕ್ಯಾನ್ ಬ್ಯಾಲೆನ್ಸ್ ದಿ ಬಾಡಿ. ಈಗ ಈ ಎರಡೂ ಮಾಸ ಒಟ್ಟಿಗೆ ತಗೊಂಡಾಗ ನಾವು ಕಲೆಕ್ಷನ್ ಆಫ್ ಟೂ ಬಾಡಿ ಸಿಸ್ಟಮ್, ಕಲೆಕ್ಷನ್ ಆಫ್ ಪಾರ್ಟಿಕಲ್ಸ್, ಟೂ ಬಾಡಿ ಸಿಸ್ಟಮ್ ಅಂತ ನಾವು ಕರೆಯೋಣ. ಇದನ್ನು ಇಲ್ಲಿ ತೋರಿಸೀನಿ. ಇದು 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 ಫಿಸಿಕಲ್ ಆಗಿ ಈ ಥರ ಇದೆ. ಟೂ ಟೂ ಮಾಸಸ್ ಆಫ್ ದಿ ವೆಯ್ಟ್ ಕನೆಕ್ಟೆಡ್ ಬೈ ಅ ಲೈಟ್ ಸ್ಟ್ರಿಂಗು. ಇದನ್ನು m1 ಇಲ್ಲಿ ಬರ್ಕೊಂಡು, ಇದು m2 ಇಲ್ಲಿ ಬರ್ಕೊಂಡಿದ್ದೀನಿ. ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಎರಡು ಒಟ್ಟಿಗೆ ಮೂವ್ ಆಗ್ತವೆ. ಅದೊಂದು ಎಕ್ಸಾಂಪಲ್ ತೊಗೋಣ. ಇದಕ್ಕೆ ನಾವು wrote an expression for center of mass. What is the expression for center of mass? We wrote RCM last classನಲ್ಲಿ. What is that? m1 r1 plus m2 r2 divided by m1 plus m2. m1 plus m2. This is the expression for center of mass.
ಹಾಗಾದರೆ ವಾಟ್ ಈಸ್ ದಿಸ್ R1, ವಾಟ್ ಈಸ್ ದಿಸ್ R2, M1 M2 ಆಲ್ರೆಡಿ ನಾನು ತೋರಿಸಿದ್ದೀನಿ. RCM ಅಂದರೆ ಏನು? ನಾವು ಇಲ್ಲಿ ಬರೆಯುವಾಗ ಏನು ಅಸ್ಯೂಮ್ ಮಾಡ್ಕೊಂಡ್ವಿ, ದೀಸ್ ಟು ಮಾಸಸ್ ಆರ್ ಅಬ್ಸರ್ವ್ ಫ್ರಮ್ ಹಿಯರ್ ಸಮ್ವೇರ್. ದಿಸ್ ಈಸ್ ಆರಿಜಿನ್, ಎಕ್ಸ್ ಆ್ಯಕ್ಸಿಸ್, ಆ್ಯಂಡ್ ದಿಸ್ ಈಸ್ ವೈ ಆ್ಯಕ್ಸಿಸ್. ಇದು ವೈ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್. ಆರಿಜಿನಿಂದ ಮಾಸ್ M1 ಈಸ್ ಅಟ್ ಅ ಡಿಸ್ಟೆನ್ಸ್ R1, ಪೊಸಿಷನ್ ವೆಕ್ಟರ್ R1. ಅದೇ ಮಾಸ್ M2 ಈಸ್ ಅಟ್ ಅ ಡಿಸ್ಟೆನ್ಸ್ ಪೊಸಿಷನ್ ವೆಕ್ಟರ್ R2. ನೋಡಿ R2. ದೆನ್ ವಿ ರೈಟ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ ಸಮ್ವೇರ್ ಹಿಯರ್ ಇತ್ತು ಅಂತ ಇಟ್ಕೊಳ್ಳಿ, ಇದು ಸೆಂಟರ್ ಆಫ್ ಮಾಸು. ಅದು ಆರಿಜಿನಿಂದ ಇಷ್ಟು ದೂರ ಇದೆ. ವಾಟ್ ಇಸ್ ದ ಡಿಸ್ಟೆನ್ಸ್? RCM. ನೋಡಿ ಬರಿತೀವಿ RCM. ಆ RCMಗೆ ಎಕ್ಸ್ಪ್ರೆಷನ್ ಈಸ್ M1 R1 ಪ್ಲಸ್ M2 R2 ಡಿವೈಡ್ ಬೈ M1 ಪ್ಲಸ್ M2 ಈಸ್ ದಿ ಸೆಂಟರ್ ಆಫ್ ಮಾಸ್ ಆಫ್ ದಿ ಸಿಸ್ಟಮ್. ಹೀಗೆ ಈ ಥರ ನಾವು ಬರೆಯೋದು, ಸೆಂಟರ್ ಆಫ್ ಮಾಸ್ ಆಫ್ ದಿ ಸಿಸ್ಟಮ್ ಆಫ್ 2 ಪಾರ್ಟಿಕಲ್ಸ್. ಇದನ್ನು ಪ್ರೂವ್ ಮಾಡಲಿಕ್ಕೆ ಬಹಳಷ್ಟು ಮೆಥಡ್ಗಳಿದೆ, ಪ್ರೂವ್ ಮಾಡೋಣ. ಬಟ್ ನಿಮಗೆ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಹೇಗೆ ಯೂಸ್ ಮಾಡ್ತೀವಿ? ಒಂದು ವೇಳೆ ನೀವು ಆ ಸೆಂಟರ್ ಆಫ್ ಇರೋ ಪ್ಲೇಸ್ಗೆ ಹೋಗಿ ನೀವು ಕೂತ್ಕೊಂಡ್ರೆ ಅಂತ ಇಟ್ಕೊಳ್ಳಿ. ನೋಡಿ, ನೀವು ಈ ಓನ ಇಲ್ಲಿ ಶಿಫ್ಟ್ ಮಾಡಿದ್ರಿ ಅಂದರೆ ಅದೇ ಮಾಸ್ M1, ಅದೇ ಮಾಸ್ M2, and they are separated by a certain distance. This is the point where the entire mass of the body is acting. ಅಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಈಗ ನೀವು ಇಲ್ಲಿಗೆ ಬಂದರೆ, ನಿಮ್ಮ ಆರಿಜಿನ್ ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ, ಸೆಂಟರ್ ಆಫ್ ಮಾಸ್ ಎಲ್ಲಿದೆಯೋ ಅಲ್ಲಿಗೆ ಶಿಫ್ಟ್ ಮಾಡಿದ್ರಿ ಅಂದರೆ ಆವಾಗ RCM ಈಸ್ 0. ಹಂಗೆ ಇಟ್ಕೋಬೇಕು. ಯಾವಾಗ RCM 0 ಆಗುತ್ತೋ ಆವಾಗ ಈ ಎಕ್ಸ್ಪ್ರೆಷನ್ನೇ ಬರ್ಕೊಳ್ಳಿ. ವಾಟ್ ಇಸ್ ದ್ಯಾಟ್? M1 R1 ಪ್ಲಸ್ M2 R2 ಡಿವೈಡ್ ಬೈ M1 ಪ್ಲಸ್ M2. ಹೀಗೆ ಮಾಡಿದ್ರೆ ಏನಾಗುತ್ತೆ ಫಸ್ಟ್ ಮಾಡಿ ನೋಡೋಣ. ಯು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್. ಏನಾಯ್ತಪ್ಪ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಹೋಯಿತು. ಆವಾಗ ಯು ಹ್ಯಾವ್ M1 R1 ಪ್ಲಸ್ M2 R2 ದಟ್ ಈಕ್ವಲ್ ಟು 0. 0 ಮಲ್ಟಿಪ್ಲೈ ಬೈ ಎನಿಥಿಂಗ್ ಇಸ್ 0. ಟೇಕ್ ದಿಸ್ ರೈಟ್ ಸೈಡ್. ಆವಾಗ ಏನಾಯಿತು? M1 R1 ದಟ್ ಈಕ್ವಲ್ ಟು ಮೈನಸ್ M2 R2 ಆಯಿತು. ಈಗ ಹಾಗಾದರೆ ವಾಟ್ ಈಸ್ R1? ಮ್ಯಾಥಮೆಟಿಕಲಿ R1 ಈಸ್ ರಿಟರ್ನ್ ದಿಸ್ ವೇ. R1 ಈಸ್ ಮೈನಸ್ M2 ಬೈ M1 ಇಂಟು R1. ಇದ್ರ ಮೀನಿಂಗ್ ಏನು? ಈಗ ನೀವು ಈ ಪ್ಲೇಸಿಂದ ಈ ಕಡೆಗೆ ಬಂದರೆ R2 ಅಂತ ಇಟ್ಬಿಡಿ. ಇದು R1, ಇದು R2. ಇಲ್ಲಿಂದ ಒಂದು ನಿಮ್ಮ ಲೆಫ್ಟಿಗಿದೆ, ಇನ್ನೊಂದು ನಿಮ್ಮ ರೈಟಿಗಿದೆ. ಅದಕ್ಕೆ ಒಂದು ಇನ್ನೊಂದಕ್ಕೆ ಆಪೋಸಿಟ್. ಈ ಪೊಸಿಷನ್ನಲ್ಲಿ ನಿಂತು ನೋಡಿದಾಗ ಇಫ್ R1 ಈಸ್ ದಿಸ್ ವೇ, R2 ಈಸ್ ಆಪೋಸಿಟ್ ಅಂತ ಹೇಳಲಿಕ್ಕೆ ಮೈನಸ್ ಸೈನ್. ಆಮೇಲೆ ಇವೆರಡರ ರೇಷಿಯೋ ಎಷ್ಟಿದೆಯೋ ಆ ಬೇಸಿಸ್ ಮೇಲೆ ಇಲ್ಲಿ ಲೆಂತ್ ತಗೊಳ್ತೀವಿ. ಒಂದು ಇನ್ನೊಂದರಲ್ಲಿ ಇಷ್ಟು ಭಾಗ ಇದೆ ಅಂತ ಮೀನಿಂಗು. ಅದನ್ನ ಈಸಿ ಅರ್ಥ ಮಾಡ್ಕೋಬೋದು. ನೋಡಿ, ಈಗ ಇಫ್ M1 ಈಸ್ ಈಕ್ವಲ್ ಟು M2, M1 M2 ಇವು ಒಂದೇ ಇದ್ದಾಗ ಇವೆರಡು ಒಂದೇ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆವಾಗ R1 ದಟ್ ಈಕ್ವಲ್ ಟು ಮೈನಸ್ R2 ಅಂದ್ರೆ ಅರ್ಥ ಏನು? M1 M2 ಎರಡೂ ಒಂದೇ ಇದ್ದಾಗ ಆ ಗ್ಯಾಪ್ ಎಷ್ಟಿದೆಯೋ ಅದರ ಮಿಡ್ ಪಾಯಿಂಟ್, ಆ ಪಾಯಿಂಟು ಈಕ್ವಲ್ ಆಗಿ ಲೆಂತ್ನ ಡಿವೈಡ್ ಮಾಡುತ್ತೆ. ಆ ಥರ ಸೆಂಟರ್ ಆಫ್ ಮಾಸ್ ಎಕ್ಸಿಸ್ಟ್ ಆಗುತ್ತೆ. ಸೆಂಟರ್ ಆಫ್ ಮಾಸ್ ಎಕ್ಸಿಸ್ಟ್ ಎಕ್ಸಾಕ್ಟ್ಲಿ ಅಟ್ ದಿ ಮಿಡ್ ಪಾಯಿಂಟ್, ಎಕ್ಸಾಕ್ಟ್ ಮಿಡ್ ಪಾಯಿಂಟ್ಲಿರುತ್ತೆ. ಒಂದು ವೇಳೆ M2 ಜಾಸ್ತಿ ಇದ್ದರೆ ಆವಾಗ M2 ಕಡೆಗಿರುತ್ತೆ. ಆವಾಗ ನೋಡಿ, M2 ಮೋರ್, ಸೊ ದಿಸ್ ರೇಷಿಯೋ ಮೋರ್. ಆವಾಗ ಈ ಲೆಂತ್ ಜಾಸ್ತಿ, ಈ ಲೆಂತ್ ಕಮ್ಮಿ ಅಂದರೆ ಆವಾಗ ಸೆಂಟರ್ ಆಫ್ ಮಾಸ್ ಯಾವ ಕಡೆಗೆ ಬಂತು? M2 ಕಡೆಗೆ. ಯಾವುದು ಹೆವಿ ಇರುತ್ತೋ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಈ ಥರ ನೀವು ಅನಲೈಸ್ ಮಾಡಬೇಕು. ದಿಸ್ ವಾಟ್ ಐ ಟೋಲ್ಡ್ ಯು ಇನ್ ದಿ ಲಾಸ್ಟ್ ಕ್ಲಾಸ್. ಸೆಂಟರ್ ಆಫ್ ಮಾಸ್ ಅಂದರೆ ಏನು? ಎರಡೂ ಪಾರ್ಟಿಕಲ್ಸ್ದು ಒಂದು ಸಿಸ್ಟಮ್ ತಗೊಂಡು ಅದಕ್ಕೆ ಸೆಂಟರ್ ಆಫ್ ಮಾಸ್ ಬರೆದಾಗ ಹೌ ಡಸ್ ದಿ ಎಕ್ಸ್ಪ್ರೆಷನ್ ಲುಕ್ ಲೈಕ್, ಆ್ಯಂಡ್ ಆ ಎಕ್ಸ್ಪ್ರೆಷನ್ನ ಯೋಚನೆ ಮಾಡೋದು ಹೇಗೆ ನೋಡಿ. ಸ್ಪೆಷಲ್ ಕೇಸಸ್ ಎಲ್ಲ ಹೇಳಿದೆ ನಾನು. ಈಗ ನೋಡಿ, RCM 0 ಅಂತ ಹೇಳ್ತೀವಿ ಅಂದರೆ ಅರ್ಥ ಏನು? ಸೆಂಟರ್ ಆಫ್ ಮಾಸ್ ಎಲ್ಲಿದೆಯೋ ಅಲ್ಲೇ ನೀವಿದ್ದೀರಾ. ಸೆಂಟರ್ ಆಫ್ ಮಾಸ್ನ ಇಲ್ಲಿಂದ ಅಬ್ಸರ್ವ್ ಮಾಡಿದ್ರೆ ಆರಿಜಿನಿಂದ, ಆವಾಗ M1 ಈಸ್ ಅಟ್ ಡಿಸ್ಟೆನ್ಸ್ R1, M2 ಇಸ್ ಡಿಸ್ಟೆನ್ಸ್ R2. ನಾವು ಸಾಮಾನ್ಯವಾಗಿ ಈ ಸೆಂಟರ್ ಆಫ್ ಮಾಸ್ ಎಲ್ಲಿದೆಯೋ ಅಲ್ಲೇ ಇಟ್ಕೊಂಡು ಕ್ಯಾಲ್ಕುಲೇಷನ್ ಸುಮಾರು ಕಡೆ ಮಾಡ್ತೀವಿ. ಎರಡೂ ಥರ ಇದು ಜನರಲ್ ಕೇಸ್. ಹಾಗಾದರೆ ನೀವು ಇಲ್ಲಿ ನಿಂತ್ಕೊಂಡು ಒನ್ ಮಾಸ್ ಇಸ್ ಹಿಯರ್, ಅದರ್ ಮಾಸ್ ಇಸ್ ಹಿಯರ್, ಇವೆರಡು ಒಟ್ಟಿಗೆ ನಿಮಗೆ ಒಂದು ಸಿಸ್ಟಮಾಗಿ ಕಾಣಿಸ್ಕೊಳ್ಳುತ್ತೆ. ಅವೆರಡರ ಎಂಟೈರ್ ಮಾಸ್ ಅಪಿಯರ್ಸ್ ಟು ಬಿ ಕಾನ್ಸಂಟ್ರೇಟೆಡ್ ಸಮ್ವೇರ್ ಹಿಯರ್. ಆ ಪಾಯಿಂಟು ನೀವಿರೋ ಪ್ಲೇಸಿಂದ RCM ದೂರದಲ್ಲಿದೆ. ಆ ಥರ ಅಸ್ಯೂಮ್ ಮಾಡಿಕೊಂಡ್ರೆ ಈ ರಿಲೇಷನ್ ಬರೋದು ತೋರಿಸ್ಬೋದು. ದಿಸ್ ಇಸ್ ಅನ್ ಅಪ್ಲಿಕೇಶನ್ ಆಫ್ ಸಿಂಪಲ್ ನ್ಯೂಟನ್ಸ್ ಸೆಕೆಂಡ್ ಲಾ. ಇಟ್ಸ್ ವೆರಿ ಈಸಿ ಟು ಡೂ.
ಸ್ವಲ್ಪ ನೀವು ಹೇಗೆ ಬರುತ್ತೆ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗಿಬಿಡಿ. ಅದನ್ನೇನು ಪ್ರೂವ್ ಅಂತ ಕೇಳೋಕ್ಕೆ ಹೋಗೋದಿಲ್ಲ. ನಿಮಗೆ ಸಿ ಇ ಟಿ ನೀಟ್ನಲ್ಲಿ ರಿಲೇಷನ್ ಇಂಪಾರ್ಟೆಂಟು, ದಿಸ್ ಹೌ ದಿ ಕಾನ್ಸೆಪ್ಟ್ ಈಸ್ ಅನ್ನೋದು ಮುಖ್ಯ. ಯಾಕೆಂದರೆ ಇದನ್ನು ಬೇರೆ ಬೇರೆ ಕಡೆ ಟಾಪಿಕ್ಗಳಿಗೆ ಮಿಕ್ಸ್ ಮಾಡಿ ಕೇಳಿದಾಗ ಇದನ್ನು ಯೂಸ್ ಮಾಡಿ ಇನ್ನೇನೋ ನೀವು ಪ್ರೂವ್ ಮಾಡೋಕ್ಕೆ ಹೋಗ್ತೀರಾ, ಮುಂದೆ ಇದನ್ನು ಯೂಸ್ ಮಾಡಿ ಇನ್ನೇನೋ ನೀವು ಸಾಲ್ವ್ ಮಾಡೋಕ್ಕೆ ಹೋಗ್ತೀರಾ ಪ್ರಾಬ್ಲಮ್ಸ್ಗಳಲ್ಲಿ. ಆವಾಗ ದಿಸ್ ಹೌ ದಿ ಕಾನ್ಸೆಪ್ಟ್ ಈಸ್ ಅಂತ ನಿಮ್ಮ ಮೈಂಡಿಗೆ ಬರಬೇಕು. ಸೊ ಈ ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ರಿ. ಹಾಗಾದರೆ ಈ ರಿಲೇಷನ್ನ M1R1 ಪ್ಲಸ್ M2R2 ಡಿವೈಡ್ ಬೈ M1 ಪ್ಲಸ್ M2 ಪ್ರೂವ್ ಮಾಡೋದು ಹೇಗೆ? ತುಂಬ ಸುಲಭ, ನಾನು ತೋರಿಸ್ಕೊಡ್ತೀನಿ. ಹೌ ಡಸ್ ಇಟ್ ಕಮ್ ಆ್ಯಂಡ್ ನೀವು ಹೇಗೆ ಇದನ್ನು ಯೋಚನೆ ಮಾಡ್ತೀರಾ? ತುಂಬ ಸುಲಭ ನೋಡಿ. ಈ ಸಿಸ್ಟಮ್ ಆಫ್ ಪಾರ್ಟಿಕಲ್ಸನ್ನು ನಾನೇನು ಮಾಡ್ತೇನೆ, ಈ ಥರ ತಗೊಳ್ತೀನಿ. ದಿಸ್ ಈಸ್ ಆ್ಯಕ್ಚುಲಿ ಕಲೆಕ್ಷನ್ ಆಫ್ 2 ಪಾರ್ಟಿಕಲ್ಸ್. ಒನ್ ಪಾರ್ಟಿಕಲ್ ಈಸ್ 1 ಡಂಬೆಲ್, ಸ್ವಲ್ಪ ಹೆವಿ ಮಾಸ್. ಇನ್ನೊಂದು ಇದು ಒಂದು ಇಟ್ಕೊಳ್ಳಿ, ರೈಟ್? ಅದನ್ನು ನಾನು ಈ ಥರ ಬರೆದಿದ್ದೀನಿ. ದಿಸ್ ಈಸ್ ಈಕ್ವಲೆಂಟ್ ಟು ದಿಸ್. ಇದು ರಿಯಲ್ ಆಗಿ ಫಿಸಿಕಲ್ ಆಗಿ ಇದು ಅದನ್ನು ಮ್ಯಾಥಮೆಟಿಕಲಿ ಬರ್ಕೊಂಡು ತೋರಿಸ್ತಾ ಇರೋದು. ಈ ಮಾಸ್ M1, ಈ ಮಾಸ್ M1ನ ನಾನು ಒಂದು ಪಾಯಿಂಟಾಗಿ ಬರ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ದಿಸ್ ಮಾಸ್ M2 ಐ ಹ್ಯಾವ್ ರಿಟರ್ನ್ ಆ್ಯಸ್ ಅ ಡಾಟ್ ಹ್ಯಾವಿಂಗ್ ಮಾಸ್ M2 ಹಿಯರ್. ದಿ ಸೆಪರೇಷನ್ ಬಿಟ್ವೀನ್ ದೆಮ್ ಸಮ್ ಆರ್ ಅಂತ ಇಟ್ಕೊಳ್ಳಿ. ಆ್ಯಂಡ್ ಇವೆರಡ್ರದ್ದು ಸೆಂಟರ್ ಆಫ್ ಮಾಸು ಸಮ್ವೇರ್ ಹಿಯರ್ ಎಕ್ಸಿಸ್ಟ್ ಆಗುತ್ತೆ, ಸಮ್ವೇರ್ ಹಿಯರ್. ಅದು ಮೇ ಬಿ ಎ ಮಿಡ್ ಪಾಯಿಂಟ್. ಎರಡೂ ಒಂದೇ ಮಾಸ್ ಆದರೆ ಮಿಡ್ ಪಾಯಿಂಟ್ ಆಗುತ್ತೆ. M2 ಮೋರು M2 ಕಡೆಗೆ ಜಾಸ್ತಿ ಇರುತ್ತೆ, M1 ಮೋರ್ M1 ಕಡೆಗೆ ಹತ್ತಿರ ಇರುತ್ತೆ. ಒಟ್ಟಿನಲ್ಲಿ ದಿಸ್ ಈಸ್ ಸೆಂಟರ್ ಆಫ್ ಮಾಸ್ ಆಫ್ ದಿ 2 ಸಿಸ್ಟಮ್. ಇವೆರಡೂ ಒಟ್ಟಿಗೆ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ, ಫ್ರೀ ಫಾಲ್. ಇನ್ ದಟ್ ಕೇಸ್ ನೋಡಿ, ಇದರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಡೌನ್, ಲೆಟ್ ಅಸ್ ಕಾಲ್ ದಟ್ F1. ವಾಟ್ ಇಸ್ F1? ಫೋರ್ಸ್ ಆನ್ ಮಾಸ್ M1. ಇದರ ಮೇಲೂ ಗ್ರಾವಿಟೇಷನ್ ಫೋರ್ಸ್ ಟುವರ್ಡ್ ದಿ ಸೆಂಟರ್ ಆಫ್ ದಿ ಮಾಸ್. ಇವೆರಡು ಪ್ಯಾರಲಲ್ ಆಗಿರ್ಬೋದು, ಬೇರೆ ಬೇರೆ ಡೈರೆಕ್ಷನ್ನು ಇರ್ಬೋದು. ಇದು ಈ ಕಡೆ ಇರ್ಬೋದು, ಇದು ಹೀಗೆ, ರೈಟ್? ಡೈರೆಕ್ಷನ್. ಇದಕ್ಕೆ ಸೆಂಟರ್ ಆಫ್ ಮಾಸ್ ಹೀಗೆ ಹೋದ್ರೂ ಸಿಗುತ್ತೆ, ಇದು ಸೆಂಟರ್ ಮಾಸ್ ಹೀಗೆ ಹೋದ್ರೂ ಸಿಗುತ್ತೆ. ಸೆಂಟರ್ ಆಫ್ ಮಾಸ್ ಆಫ್ ದಿ ಅರ್ತ್. ನೌ ದಿಸ್ ಈಸ್ F2. ವಾಟ್ ಈಸ್ F2? ಫೋರ್ಸ್ ಆನ್ ಮಾಸ್ M2. ವಾಟ್ ಈಸ್ F1? ಫೋರ್ಸ್ ಆನ್ ಮಾಸ್ M1. ಇಷ್ಟೇ ಇದೆಯಾ ಫೋರ್ಸು? ಇನ್ನೇನಾದರೂ ಇದೆಯಾ? ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಇದು ಸ್ವಲ್ಪ ಜಾಸ್ತಿ ಬೇಗ ಮುಂದೆ ಹೋಯಿತು ಅಂತ ಇಟ್ಕೊಳ್ಳಿ. ಆವಾಗ ಇದನ್ನು ಹೇಳ್ಕೊಂಡು ಹೋಗುತ್ತಲ್ವೇ, ಇದು ಈ ಕಡೆಗೆ ಎಳೆಯುತ್ತೆ. ಆವಾಗ ನ್ಯೂಟನ್ಸ್ ತರಳ ಪ್ರಕಾರ ಇದನ್ನು ಇದು ಎಳೆಯುತ್ತೆ. ನೋಡಿ, ಇಫ್ ಐ ಪುಷ್ ದಿಸ್ ವಾಲ್ ಆಲ್ಸೋ ಪುಷಸ್ ಮೀ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಹಾಗೆ ನೋಡಿ, ಇದು ಸ್ವಲ್ಪ ಫಾಸ್ಟಾಗಿ ಹೋಯಿತು ಅಂದರೆ ಆವಾಗ ಇದನ್ನು ಡ್ರ್ಯಾಗ್ ಮಾಡ್ಕೊಳುತ್ತೆ ಈ ಕಡೆಗೆ. ಸೊ ಐ ರೈಟ್ ಅ ಫೋರ್ಸ್ ದಿಸ್ ವೇ. ವಾಟ್ ಇಸ್ ದಿಸ್? ಫೋರ್ಸ್ ಆನ್ 2 by 1. ಮೀನ್ ವೈಲ್ ಅದೇ ಟೈಮ್ನಲ್ಲಿ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ ಈ ಕಡೆಗೆ. ದೀಸ್ ಆರ್ ಕಾಲ್ಡ್ ಇಂಟರ್ನಲ್ ಫೋರ್ಸಸ್. F12 ನೋಡಿ, ಒಂದು ಫೋರ್ಸ್ ಹೀಗೆ, ಇನ್ನೊಂದು ಫೋರ್ಸ್ ಹೀಗೆ, ರೈಟ್? ಇನ್ನೊಂದು ಫೋರ್ಸ್ ಹೀಗೆ ಡೌನ್, ಇನ್ನೊಂದು ಫೋರ್ಸ್ ಹೀಗೆ. ಅಲ್ಲಿ ಒಟ್ಟಾರೆ ಒಂದು ಸಿಸ್ಟಮ್ ಅಂತ ತಗೊಂಡಾಗ ಹೌ ಮೆನಿ ಫೋರ್ಸಸ್ ಆ್ಯಕ್ಟಿಂಗ್? 4 ಫೋರ್ಸಸ್. ಹೌ ಮೆನಿ ಫೋರ್ಸಸ್? 4 ಫೋರ್ಸಸ್. ಹಾಗಾದರೆ ನೀವು ಬೈ ಸೆಕೆಂಡ್ ಲಾ ವಾಟ್ ಈಸ್ ನೆಟ್ ಫೋರ್ಸ್ ಆನ್ ದಿ ಸಿಸ್ಟಮ್? ನೆಟ್ ಫೋರ್ಸ್ ಒಟ್ಟಾರೆ ಫೋರ್ಸ್ ನಿಮಗೆ ಬೇಕು ಅಂದರೆ ಫೋರ್ಸ್ ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಇಟ್ ಈಸ್ ವೆಕ್ಟರ್ ಸಮ್. ಏನು ಮಾಡಬೇಕು ನಾವು? ವೆಕ್ಟರ್ ಸಮ್ ಮಾಡಬೇಕು. ಹೌ ಡು ಯು ಡೂ ದಟ್? ನೆಟ್ ಫೋರ್ಸ್ ನಾನು F ನೆಟ್ ಅಂತ ಬರ್ಕೊಂಡೆ. ಆ್ಯಂಡ್ ಅದನ್ನು ನಾನು ಒಟ್ಟಾರೆ ವೆಕ್ಟರ್ ಸಮ್ ಅಂದರೆ ಇದ್ರ ಮೇಲೆ ಒಂದು ಫೋರ್ಸು F1 ಪ್ಲಸ್ ಇದ್ರ ಮೇಲೆ ಒಂದು ಫೋರ್ಸು ಹೊರಗಡೆಯಿಂದ F2. ಇವೆರಡರಿಂದ ಮ್ಯೂಚುವಲ್ ಫೋರ್ಸ್ಗಳು F12 ಪ್ಲಸ್ F21. ಇಷ್ಟು ಫೋರ್ಸ್ಗಳು ಈ ಸಿಸ್ಟಮ್ ಮೇಲೆ ಆ್ಯಕ್ಟ್ ಆಗ್ತಾ ಇದೆ. ಸಿಸ್ಟಮ್ ಆಫ್ 4 ಫೋರ್ಸಸ್. ಆಯಿತಾ? ಈ ಇಷ್ಟು ಫೋರ್ಸು ಒಟ್ಟಾರೆ ಸೇರಿ ಯಾವುದೋ ಒಂದು ಡೈರೆಕ್ಷನ್ನಲ್ಲಿ ಇಷ್ಟು ಸೇರಿಸಿ ಒಂದು ಡೈರೆಕ್ಷನ್ಲಿ ಹಿಂಗೆ ಆ್ಯಕ್ಟ್ ಆಗ್ತಾ ಇದೆ ಅಂತ ಇಟ್ಕೋಣ. ಎಲ್ಲಿ ಆ್ಯಕ್ಟ್ ಆಗ್ತಾ ಇದೆ? ಸೆಂಟರ್ ಆಫ್ ಮಾಸ್ನಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಒಂದು ಫೋರ್ಸ್ ಇದ್ರ ಮೇಲೆ ಸಪ್ರೇಟಾಗಿ F1, ಇದ್ರ ಮೇಲೆ ಸಪ್ರೇಟ್ F2, ಇವೆರಡು F1 F2 F12 F21 ಎಲ್ಲ ಸೇರಿಸಿ ಒಟ್ಟಾರೆ ಫೋರ್ಸ್ ಹಿಂಗಿದೆ. ಯಾಕೆಂದರೆ ಬಾಡಿ ಹಿಂಗೆ ಮೂವ್ ಆಗ್ತಾ ಇದೆ ಅಲ್ವಾ? ಎರಡೂ ಸೇರಿಸಿ ಹಿಂಗೆ ಮೂವ್ ಆಗ್ತದೆ. ಒಟ್ಟಾರೆ ಫೋರ್ಸ್ಗಳು ಸೇರಿಸಿ ಅಲ್ಲಿಗೆ ನೀವು ಇದನ್ನು ಮಾಡೋದ್ರಿಂದ ಏನು ಕಲ್ತ್ಕೊಂಡ್ರಿ? ನಂಬರ್ ಆಫ್ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದ್ದಾಗ ಎಲ್ಲ ಫೋರ್ಸ್ಗಳನ್ನು ಆ್ಯಡ್ ಮಾಡಿ ನೋಡಬೇಕು. ಒಟ್ಟಾರೆ ಫೋರ್ಸ್ ಬೇಕು ಅಂದರೆ ಒಟ್ಟಾರೆ ಫೋರ್ಸ್ ಇನ್ ಇಂಗ್ಲೀಷ್ ನೆಟ್ ಫೋರ್ಸ್. ನೆಟ್ ಫೋರ್ಸ್ ಬೇಕು ಅಂದರೆ ಸಮ್ ಆಫ್ ಆಲ್ ದಿ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದಿ ಸಿಸ್ಟಮ್. ಎಂಥ ಸಮ್ಮು? ವೆಕ್ಟರ್ ಸಮ್ ಅಂದರೆ ಡೈರೆಕ್ಷನು ಸೇರಿಸಿ ಆ್ಯಡ್ ಮಾಡ್ಕೋಬೇಕು. ಪ್ರತಿ ಸಾರಿ 2 ಫೋರ್ಸ್ ತೊಗೋಬೇಕು, ಪ್ಯಾರಲೋಗ್ರಾಮ್ ಅಪ್ಲೈ ಮಾಡಬೇಕು, ನೆಟ್ ಫೋರ್ಸ್ ಕಂಡುಹಿಡಿಯಬೇಕು. ಆ ರಿಸಲ್ಟ್ನ ಥರ್ಡ್ ಫೋರ್ಸಿಗೆ ಮತ್ತೆ ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಬೇಕು, ನೆಟ್ ಫೋರ್ಸ್ ಕಂಡುಹಿಡಿಯಬೇಕು. ಹೀಗೆ ಎಲ್ಲ ಫೋರ್ಸ್ಗಳು ಸೇರಿಸಿ ನೆಟ್ ಫೋರ್ಸ್ ಎಷ್ಟು ಅಂತ ಕಂಡುಹಿಡಿಯಬೇಕು. ದಟ್ ಈಸ್ ದಿಸ್.
ಬಟ್ ಸೆಕೆಂಡ್ ಲಾ ತೊಗೊಂಡ್ರೆ ನಾವು ಒಂದು ಸಣ್ಣ ಲಾಜಿಕ್ ಇದೆ ಇಲ್ಲಿ. ಏನು ಲಾಜಿಕ್ ಅದು? ಬೈ ಸೆಕೆಂಡ್ ಲಾ ಯೂಸ್ ಮಾಡಿದ್ರೆ ವಾಟ್ ಈಸ್ ನ್ಯೂಟನ್ ಸೆಕೆಂಡ್ ಲಾ? ಫೋರ್ಸ್ ಆನ್ 1/2, ಇಫ್ ಯು ಕಾಲ್ ಇಟ್ ಆ್ಯಕ್ಷನ್, then force on 2/1 is called a reaction. They are equal and opposite, so you should write minus sign. Look here, ಒಂದು ಫೋರ್ಸು ಈ ಕಡೆ ಇದ್ದರೆ ಇನ್ನೊಂದು ಫೋರ್ಸ್ ಈ ಕಡೆ ಇದೆ, ಇವೆರಡು ಮ್ಯೂಚುವಲ್ ಆಗಿ ಇದು ಅದನ್ನು ಎಳೆಯುತ್ತೆ, ಅದು ಇದನ್ನು ಎಳೆಯುತ್ತೆ. ಸೊ ಒಂದು ಇನ್ನೊಂದಕ್ಕೆ ಮೈನಸ್ಸು. ನೋಡಿ ಮೈನಸ್ ಹಾಕಿದ್ರೆ ಏನಾಯ್ತು ಇಲ್ಲಿ? ಕ್ಯಾನ್ಸಲ್ ಆಯಿತು. ಕರೆಕ್ಟ್ ಅಲ್ವೇ? ಹಾಗೆ ಮೈಂಡ್ಲೇ ಮಾಡ್ಬೋದಲ್ವ ನೀವು? F12 ಈಸ್ ಮೈನಸ್ F21, F21ಗೆ ಮೈನಸ್ F12 ಹಾಕೋಬೋದು ನೀವು, ಕ್ಯಾನ್ಸಲ್ ಆಗಿಬಿಡುತ್ತೆ. ಆವಾಗ ದಿ ನೆಟ್ ಫೋರ್ಸ್ ಆನ್ ದಿ ಸಿಸ್ಟಮ್ ಈಸ್, ನೆಟ್ ಫೋರ್ಸ್ ಯು ರೈಟ್ ದಿಸ್ ವೇ, F1 ಪ್ಲಸ್ F2. ನೆಟ್ ಫೋರ್ಸ್ ಇಸ್ F1 ಪ್ಲಸ್ F2. ವೆರಿ ಸಿಂಪಲ್. ದಟ್ ಈಸ್ ನೆಟ್ ಫೋರ್ಸ್, ರೈಟ್? ವೆರಿ ಸಿಂಪಲ್. ಈಗ ನೀವು ವಾಟ್ ಯು ರೈಟ್ ಬೈ ಸೆಕೆಂಡ್ ಲಾ? ವಾಟ್ ಯು ರೈಟ್ ಫಾರ್ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ? ನ್ಯೂಟನ್ಸ್ ಸೆಕೆಂಡ್ ಲಾ ಸೇಸ್ force F1 can be written rate of change of momentum. Are you following? Rate of change of momentum. So I write D. What is momentum? S ಹಿಂದಿನ ಚಾಪ್ಟರ್ ಕಲ್ತ್ಕೊಂಡ್ರೆ ಮಾಸ್ ಟೈಮ್ಸ್ ವೆಲಾಸಿಟಿ. ಇದು ಒಂದು ವೆಲಾಸಿಟಿ ಮೂವ್ ಆಗ್ತಾ ಇದೆ, ಫಸ್ಟ್ ಬಾಡಿ, ಅದರ ಮಾಸು ಅದರ ವೆಲಾಸಿಟಿ ಗೊತ್ತಲ್ವೇ? ಇದು dm1v1/dt. ತುಂಬ ಸುಲಭ. ನಾ ಏನು ಹೇಳಿದ್ನೋ ಇದೇ ಪ್ರೊಸೀಜರ್ ನೋಟ್ಸಲ್ಲಿದೆ. ಸುಮ್ಮನೆ ಕಣ್ಣಾಯಿಸ್ಬಿಟ್ಟು ಸುಮ್ಮನೆ ಆಗಿಬಿಡಿ, ಹೇಗೆ ಬಂತು ನೋಡ್ಕೊಂಡು ಸುಮ್ಮನಾಗಿ ಅಷ್ಟೇ. ನೀವು ಬ್ಯಾಟ್ ಮಾಡೋದು ಬೇಕಿಲ್ಲ. ಬಟ್ ಫೈನಲ್ ರಿಸಲ್ಟ್ ಇದು ಇಂಪಾರ್ಟೆಂಟು. ಇದ್ರ ಜೊತೆಗೆ ಇನ್ನೊಂದು 2-3 ಹೇಳ್ತೀನಿ, ನೆನ್ಪಿಟ್ಕೊಬೇಕು ಅಷ್ಟೇ, ನಿಮಗೆ ಯೂಸ್ ಆಗೋದು CET ನೀಟ್ನಲ್ಲಿ. ಆಮೇಲೆ F2ನ ಏನು ಬರಿಬೋದು? dp2/dt. d/dt ಆಫ್ ವಾಟ್ ಈಸ್ P? ಮೊಮೆಂಟಮ್, ಮಾಸ್ ಟೈಮ್ಸ್ ವೆಲಾಸಿಟಿ v2. ನೋಡಿ, ಮಾಸ್ ಟೈಮ್ಸ್ ವೆಲಾಸಿಟಿ. ಸೊ ಯು ರೈಟ್ ಹಿಯರ್ ವಾಟ್ ಈಸ್ ನೆಟ್ ಫೋರ್ಸ್? ನೆಟ್ ಫೋರ್ಸ್ is written, you write F1 d/dt of derivatives you have learned this year, you will learn in detail next year definitely. ನೀವು ಇಷ್ಟು ಗೊತ್ತಿದ್ರೆ ಸಾಕು. you will write for F2. what is F2? ನಾ ಏನು ಮಾಡ್ತಾ ಇದ್ದೀನಿ? ವೆರಿ ಸಿಂಪಲ್. F1 ಪ್ಲೇಸಿಗೆ dm1v1/dt ಆ್ಯಂಡ್ F2 ಪ್ಲೇಸಿಗೆ dm2/dt, d/dt ಆಫ್ m2v2. ವೆರಿ ಸಿಂಪಲ್, ಯು ಕ್ಯಾನ್ ಈಸಿಲಿ ಡೂ ಇಟ್ ಅಲ್ವಾ? ಈಗ ಮೆಮರೈಸ್ ಮಾಡ್ಕೊಳ್ಳಿ. ಮೊಮೆಂಟಮ್, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಫೋರ್ಸ್. ಮೊಮೆಂಟಮ್ ಅಂದರೆ ಏನು? ಮಾಸ್ ಇಂಟು ವೆಲಾಸಿಟಿ. ವೆರಿ ಸಿಂಪಲ್. ಇಷ್ಟು ಬರ್ದಾಗ ಹೋಯಿತು. ವೆರಿ ಸಿಂಪಲ್. ನೋಡಿ, ಫೋರ್ಸ್ಗೆ ಈ ವ್ಯಾಲ್ಯೂ ಹಾಕೊಂಡ್ರೆ ಇದು ಕ್ಯಾನ್ಸಲ್ ಮಾಡಿದ್ರೆ ಮುಗ್ದ ಹೋಯ್ತು. ಈಗ ನೀವು ಇದನ್ನು ಬರ್ಕೊಂಡ್ರೆ ಇದನ್ನು ಬರ್ಕೊಂಡ್ರೆ ಯಾವುದು? V1. ವಾಟ್ ಈಸ್ V1? V1 ಅಂದರೆ ಯು ಹ್ಯಾವ್ ಲರ್ನ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಬಾಡಿ ಮೂವ್ ಆಗ್ತಾ ಹೋದಾಗೆ ಡಿಸ್ಪ್ಲೇಸ್ಮೆಂಟ್ R1 ಅಂತ ಬರ್ಕೊಂಡಿಲ್ಲ. R1 ಇದು ಕೆಳಗೆ ಬಂದರೆ R1 ಚೇಂಜ್ ಆಗುತ್ತೆ, ಇದು ಕೆಳಗೆ ಬಂದರೆ R2 ಚೇಂಜ್ ಆಗುತ್ತೆ. ಹಾಗಾಗಿ V1 ಈಸ್ ರಿಟನ್ ಆಸ್ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್, dr1/dt. ರೇಟ್ ಆಫ್ ಚೇಂಜ್ ಇದು ಬರ್ಕೊಂಡಿದ್ವಲ್ಲ, dx/dt, dy/dt. y ಡೈರೆಕ್ಷನ್ ಮೂವ್ ಆಗ್ತಾ ಇದ್ದರೆ dy/dt. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಎಕ್ಸ್ ಡೈರೆಕ್ಷನ್ ಮೂವ್ ಆಗ್ತಾ ಇದ್ದರೆ dx/dt. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಬೈ ಟೈಮ್. ಸುಮ್ಮನೆ ಜನರಲಾಗಿ ಯಾವ ಆಕ್ಸಿಸ್ ಅಂತ ತಗೊಳ್ಳಿ, dr/dt. R1 ಫಸ್ಟ್ ಪಾರ್ಟಿಕಲ್, R2 ಸೆಕೆಂಡ್ ಪಾರ್ಟಿಕಲ್. ಹಾಗಾದರೆ V2 ಯು ರೈಟ್ dr2/dt, dr2/dt. ವೆರಿ ಸಿಂಪಲ್. ಅದನ್ನು ತೊಗೊಂಡು ಇಲ್ಲಿ ಹಾಕೋಬೇಕು. ಹಾಗಾದ್ರೆ ನಾನು ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ಬರಿತೀನಿ. ಸೊ ಐ ರೈಟ್ ನೆಟ್ ಫೋರ್ಸ್ F net ದಟ್ ಈಕ್ವಲ್ ಟು d/dt ಆಫ್, ನೋಡಿ, d/dt ಆಫ್ m1 ಟೈಮ್ಸ್ ವಾಟ್ ಈಸ್ V1? dr1/dt. ವೆಲಾಸಿಟಿ ಇಸ್ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಪ್ಲಸ್ d/dt ಆಫ್ ಏನು ಬರೀತೀರಾ? m2 ಟೈಮ್ಸ್ dr2/dt, dr2/dt. ನೋಡಿ, ಈಗ ಬರೀತೀರಾ. ನೋಡಿ, d/dt ಎರಡು ಸರಿ ಇದೆ, ಈಚೆ ತಗೋಬೋದು. F net ದಟ್ ಈಕ್ವಲ್ ಟು, ನೋಡಿ, ಹೀಗೆ d ಸ್ಕ್ವೇರ್. ನೋಡಿ, d ಇಂಟು ಡಿ ಸ್ಕ್ವೇರ್ ಎರಡು ಸರಿ ಡೆರಿವೇಟಿವ್ ಮಾಡ್ತೀರಾ ಅಂತ. /dt ಸ್ಕ್ವೇರ್, d2/dt ಸ್ಕ್ವೇರ್ ಒಳಗಡೆ m1 R1 ಇದು ಒಳಗಡೆ ಮಲ್ಟಿಪ್ಲೈ ಮಾಡ್ಕೋಬೋದು.
ಕಾನ್ಸ್ಟೆಂಟ್ ಒಳಗಡೆ ತೊಗೊಂಡೋದ್ರೆ ಏನು ಚೇಂಜ್ ಆಗಲ್ಲ. ಕಾನ್ಸ್ಟೆಂಟ್ ಇಸ್ ಟೇಕನ್ ಔಟ್. ಡೆರಿವೇಟಿವ್ಸ್ ಕಲ್ತಿದ್ದೀರಾ. ಡೆರಿವೇಟಿವ್ ಆಫ್ 2x ಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 2 ಕಾಮನ್ ತೊಗೊಂಡು dx/dx ಅಂತ ಬರೀತೀರಾ ಅಲ್ವೇ? ಹಾಗೆ ಮಾಸ್ ಇಸ್ ಅ ಕಾಮನ್ ಒಳಗಡೆ ತೊಗೊಂಡಿದ್ದೀರಾ. ಪ್ಲಸ್ ಅದೇ ಥರ ನೋಡಿ d² ಬೈ dt² ಇಂಟು m2r2. ನೆನ್ಪಿಟ್ಕೊಳ್ಳೋದು ತುಂಬ ಸುಲಭ ಇದು. ಹೀಗೆ ನೋಡಿ ಇವೆರಡೂ ಕಾಮನ್ ಆಗಿರೋದ್ರಿಂದ ನಾನು ಏನು ಬರಿಬೋದು? ಎಫ್ ನೆಟ್ ದಟ್ ಈಕ್ವಲ್ ಟು d² ಬೈ dt² ದಟ್ ಈಕ್ವಲ್ ಟು m1r1 ಪ್ಲಸ್ m2r2 ಡಿವೈಡೆಡ್ ಬೈ ಇಷ್ಟು ಬರ್ಕೊಂಡು ನಾನು ನೋಡಿ ಆಲ್ಮೋಸ್ಟ್ ಬಂತು. ಈ ಥರ ಬಂತು ರಿಲೇಷನು. ಈಗ ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎರಡು ಕಡೆ m1 ಪ್ಲಸ್ m2 ಡಿವೈಡ್ ಬೈ m1 ಪ್ಲಸ್ m2 ಈ ಥರ ಮಾಡಿದ್ರೆ ಏನಾಗುತ್ತೆ ನೋಡಿ. ಮಾಡಿದಾಗ ಎಫ್ ನೆಟ್ ಈಕ್ವಲ್ ಟು m1 ಪ್ಲಸ್ m2 ಹಾಗೆ ಇಟ್ಕೊಂಡು ಇಲ್ಲಿ ಡಿ ಬೈ ಡಿ ಟಿ ಆಫ್ ನೋಡಿ ಇಲ್ಲಿ ಏನಾಯಿತು? m1r1 ಪ್ಲಸ್ m2r2 ವೆಕ್ಟರ್ ಫಾರ್ಮ್ ಬರೀತೀರಾ ಡಿವೈಡೆಡ್ ಬೈ m1 ಪ್ಲಸ್ m2 ನೋಡಿ m1 ಪ್ಲಸ್ m2 ಡಿ ಬೈ ಡಿ ಟಿ ಆಫ್ m1r1 ಪ್ಲಸ್ m2r2 ಡಿವೈಡ್ ಬೈ m1 ಪ್ಲಸ್ m2 ಹಾಗೆ ಇಟ್ಕೊಂಡು ನೋಡಿ ಡಿ ಬೈ ಡಿ ಟಿ ಸ್ಕ್ವೇರ್ ಇದೆ. ಒಂದು ಸೆಕೆಂಡು ನೋಡಿ ಇಲ್ಲಿ ನಾನು ಸ್ಕ್ವೇರ್ ಬರ್ಕೋಬೇಕು. ಡಿ² ಅಂದರೆ 2 ಸರಿ ಡೆರಿವೇಟಿವ್ ಮಾಡ್ತೀವಿ ಅಂತ dt². ತುಂಬ ಸುಲಭ ನೋಡಿ. ನಾನು ಏನು ಮಾಡಿದೆ? ಇನ್ನೊಂದು ಸರಿ ಕೆಲವರು ಫ್ಲ್ಯಾಶ್ ಬ್ಯಾಕ್ ತೊಗೋಬೇಕು. d² dt² m1r1. ಸೊ m1r1 m2r2ನ ಉಳಿಸ್ಕೊಂಡ್ರೆ d² ಬೈ dt² ಹೊರಗಡೆ ಬಂತು. ಮಲ್ಟಿಪ್ಲೈ ಡಿವೈಡ್ ಬೈ m1 ಪ್ಲಸ್ m2 ಮಾಡಿದ್ರೆ ನೋಡಿ ಈ ಎಕ್ಸ್ಪ್ರೆಷನ್. ಸರ್ ಈ ಥರ ಯಾಕೆ ಮಾಡಿದ್ರಿ? ನೋಡಿ ಇಲ್ಲಿ ನಾನು ಹೀಗೆ ಬರ್ಕೊಂಡೆ ಎಫ್ ನೆಟ್ ದಟ್ ಈಕ್ವಲ್ ಟು m1 ಪ್ಲಸ್ m2 ಟೋಟಲ್ ಮಾಸ್ ಇಂಟು ಇಲ್ಲಿ d² ಬೈ dt² ಟೈಮ್ಸ್ ಇದನ್ನೇ RCM ಅಂತ ಕರೆದೆ ನಾನು. RCM m1r1 ಪ್ಲಸ್ m2r2 ಈಸ್ RCM. ಅಂದರೆ m1 ಕೆಳಗೆ ಬೀಳ್ತಾ ಹೋದಾಗೆ r1 ಚೇಂಜ್ ಆಗುತ್ತಾ ಹೋಗುತ್ತೆ, r2 r1 ಎರಡೂ ಚೇಂಜ್ ಆದರೆ rm ಚೇಂಜ್ ಆಗುತ್ತೆ. ಇದು ಸೆಂಟರ್ ಆಫ್ ಮಾಸ್ ಪೊಸಿಷನ್ ಕೂಡ ಚೇಂಜ್ ಆಗುತ್ತೆ. ಹಾಗಾದರೆ ಇದನ್ನು ನಾವು ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಎರಡು ಸಾರಿ ಹಂಗಂದ್ರೇನು? ನೀವು ವೆಲಾಸಿಟಿ ಬರ್ಕೊಂಡ್ರೆ ವಾಟ್ ಇಸ್ ವೆಲಾಸಿಟಿ? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ dx/dt. ಎಕ್ಸ್ ಆ್ಯಕ್ಸಿಸ್ ಮೂವ್ ಆದರೆ, ವೈ ಆ್ಯಕ್ಸಿಸ್ ಮೂವ್ ಆದರೆ dy/dt. ಸುಮ್ಮನೆ ಜನರಲ್ ಯಾವ ಡೈರೆಕ್ಷನ್ ಮೂವ್ ಆದರೆ dr/dt. ವಾಟ್ ಈಸ್ ಆಕ್ಸಲರೇಷನ್? ಆಕ್ಸಲರೇಷನ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ಯು ರೈಟ್ ಫಾರ್ ವೆಲಾಸಿಟಿ d/dt ಆಫ್ dx/dt. ನೋಡಿ ಈಗ ಅರ್ಥ ಆಯ್ತು ನಿಮಗೆ. ಹಾಗಾದರೆ ವಾಟ್ ಇಸ್ ಡಿ ಇಂಟು d². ಅಂದರೆ 2 ಸರಿ ಡೆರಿವೇಟಿವ್ ಮಾಡ್ತಾ ಇದ್ದೀವಿ ಡಿವೈಡ್ ಬೈ dt². ಹೌ ಡು ಯು ರೀಡ್ ದಿಸ್? d² x/dt² ಇಸ್ ಡೆರಿವೇಟಿವ್ 2 ಟೈಮ್ಸ್ ಯಾವುದನ್ನು? ಪೊಸಿಷನ್ನ. ಆವಾಗ ಏನು ಸಿಗುತ್ತೆ? ಆಕ್ಸಲರೇಷನ್. ನೋಡಿ ಇಲ್ಲೂ ಹಾಗೇನೆ d² RCM ಬೈ dt² ಇಸ್ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸು ಎಷ್ಟು ಫಾಸ್ಟ್ ಕೆಳಗಡೆ ಬೀಳ್ತಾ ಹೋಗ್ತಾ ಇದೆ. ಆಕ್ಸಲರೇಷನ್ ಸೆಂಟರ್ ಆಫ್ ಮಾಸ್ ಟೈಮ್ಸ್ ಮಾಸ್. Acceleration of center of mass times mass is force, because mass times acceleration is force. ಹಾಗಾದರೆ ನಾನಿಲ್ಲಿ ಇದನ್ನು ಮಾಡ್ಕೊಳ್ಳಿ. ವೆಲಾಸಿಟಿ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್, ಆಕ್ಸಲರೇಷನ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿಗೆ dx/dt ಹಾಕೊಂಡ್ರೆ d² x/dt². ಹಾಗಾದರೆ ನಾನು ಇಲ್ಲಿ ಬರೆದಿರೋ ಎಕ್ಸ್ಪ್ರೆಷನ್ನಲ್ಲಿ ಎಫ್ ನೆಟ್ ದಟ್ ಈಕ್ವಲ್ ಟು m1 ಪ್ಲಸ್ m2 ಟೋಟಲ್ ಮಾಸ್ ಆಫ್ ದಿ ಸಿಸ್ಟಮ್. ಟೋಟಲ್ ಮಾಸ್ ಟೈಮ್ಸ್ d² RCM ಬೈ dt² ಇಸ್ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್, ವೇರ್ ಆಕ್ಸಲರೇಷನ್ ಇಸ್ d² x/dt². 2 ಸಾರಿ ಡೆರಿವೇಟಿವ್ ಮಾಡಿದ್ರ ಡಿಸ್ಪ್ಲೇಸ್ಮೆಂಟ್ನ, ಆವಾಗ ನಿಮಗೆ ಆಕ್ಸಲರೇಷನ್. ವಾಟ್ ಇಸ್ ದಿಸ್? ಸೆಕೆಂಡ್ ಲಾ. ಇಲ್ಲಿ ನಾವು RCM ಪ್ಲೇಸ್ನಲ್ಲಿ ಏನು ಬರ್ಕೊಂಡ್ವಿ? RCM ಪ್ಲೇಸ್ನಲ್ಲಿ ಬೇಕಾದ್ರೆ ಒಂದು ಬರ್ಕೋಬೋದು. ವಾಟ್ ಈಸ್ d² RCM ಡಿವೈಡ್ ಬೈ dt²? ವಾಟ್ ಇಸ್ ದಟ್? ಅಲ್ಲಿ ನೋಡಿ, ಇಲ್ಲಿ ನಾವು ಆಕ್ಸಲರೇಷನ್ ಬರ್ಕೊಂಡಿದ್ದೀವಿ. ಆಕ್ಸಲರೇಷನ್ ಪ್ಲೇಸ್ನಲ್ಲಿ ಈ ಟರ್ಮ್ ಇದೆ, ಈ ಟರ್ಮು. ಅಲ್ಲಿ ವಾಟ್ ಈಸ್ RCM ಪ್ಲೇಸ್ನಲ್ಲಿ m1r1
ಪ್ಲಸ್ M2R2 ಡಿವೈಡ್ ಬೈ M1 ಪ್ಲಸ್ M2 ಅಂತ ಬರ್ಕೊಂಡಿದ್ದೀವಿ. ವಾಟ್ ಇಸ್ ದಿಸ್? ದಿಸ್ ಈಸ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಆ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸು ಯಾವ ರೇಟ್ನಲ್ಲಿ ಬೀಳುತ್ತೆ, ಆ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ವೆಲಾಸಿಟಿ. ವೆಲಾಸಿಟಿ ಆಫ್ ಏನು? ಸೆಂಟರ್ ಆಫ್ ಮಾಸ್. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ಆಕ್ಸಿಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್. ಅಲ್ಲಿಗೆ ನಾವು ಈ ಎರಡೂ ಮಾಸ್ಗಳನ್ನು ಒಟ್ಟಿಗೆ ಒಂದು ಪಾಯಿಂಟಾಗಿ ನೋಡ್ತಾ ಇದ್ದೀವಿ. ಹೂಸ್ ಆಕ್ಸಿಲರೇಷನ್ ಈಸ್ ACM ಆ್ಯಂಡ್ ನೆಟ್ ಫೋರ್ಸ್ ಈಸ್ ಸಮ್ ಆಫ್ ದಿ ಇಂಡಿವಿಜುವಲ್ ಫೋರ್ಸಸ್. ಅದನ್ನು ನಾವು ಬರ್ಕೊಂಡ್ರೆ ಎಫ್ ನೆಟ್ M1 ಪ್ಲಸ್ M2 ಇಂಟು ACM. ACM ಈಸ್ D² RCM ಬೈ DT², ರೈಟ್? RCM ಅಂದರೆ ಈ ಫಾರ್ಮುಲಾ, ಇದೇನೇ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್. ಈ ಥರ ನಾವು ನ್ಯೂಟನ್ ಸೆಕೆಂಡ್ ಲಾನಲ್ಲಿ ಒಟ್ಟಾರೆ ಫೋರ್ಸಸ್ನ ತೊಗೊಂಡು ನಾವು ಸೆಕೆಂಡ್ ಲಾನ ಬರೆದಾಗ ದಿ ಟರ್ಮ್ ವಿಚ್ appears as M1 R1 plus M2 R2 divided by M1 plus M2 is called center of mass. ಅಂದರೆ ಎಂಟೈರ್ ಮಾಸ್ ಇಸ್ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್ ಅಟ್ ದಟ್ ಪಾಯಿಂಟ್. ಇದು ಬರೀ ಎರಡೇ ಪಾರ್ಟಿಕಲ್ಸ್ಗೆ ನಾವು ಬರೆದಿದ್ದೀವಿ. ನೀವು ಈ ಪ್ರೂಫ್ ಇದೆಲ್ಲ ಬೇಕಾಗೋದಿಲ್ಲ. ಇದನ್ನು ಕಲಿತಾಗ ನೀವು ಏನು ಕಲ್ತ್ಕೊಂಡ್ರಿ, ಒಂದು ಸಿಸ್ಟಮ್ ಮೇಲೆ, ಸಿಸ್ಟಮ್ ಅಂದರೆ ಒಂದೇ ಅಲ್ಲ, ಕಲೆಕ್ಷನ್ ಆಫ್ ಪಾರ್ಟಿಕಲ್ಸ್. ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ? 2. ಹೌ ಮೆನಿ ಫೋರ್ಸಸ್ ಆ್ಯಕ್ಟಿಂಗ್? 2. Which are they? F1 and F2, and also the force on 1/2 and force on 2/1, they are internal forces, mutual forces. ಇದರಿಂದ ಅದರ ಮೇಲೆ, ಅದರಿಂದ ಇದರ ಮೇಲೆ, ಈ ಥರ ಬರ್ಕೊಂಡು ನೆಟ್ ಫೋರ್ಸ್ ಬರೆದಾಗ ಇಂಟ್ರೆಸ್ಟಿಂಗ್ ರಿಸಲ್ಟ್ ಏನು? F12 ಈಸ್ ಈಕ್ವಲ್ ಟು ಮೈನಸ್ F21. ಇವೆಲ್ಲ ನಿಮಗೆ ರಿಯಲೈಸ್ ಆಗಿದೆ. ಎಲ್ಲಿ ಕಲ್ತಿದ್ರಿ? ಇದು ನೀವು ನ್ಯೂಟನ್ಸ್ ತರಲ್ಲ ಯೂಸ್ ಆಯಿತು. ಸೊ ರಿಮೂವ್ ಮಾಡಿದ್ರಿ. ನೆಟ್ ಫೋರ್ಸ್ ಹೀಗೆ ಬರ್ಕೊಂಡ್ರಿ. ಆಮೇಲೆ F1 ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ಇನ್ನೊಂದು ಸರಿ ರಿಕಾಲ್ ಎಲ್ಲಿ? ಸೆಕೆಂಡ್ ಲಾನಲ್ಲಿ. ಆ್ಯಂಡ್ ಮೊಮೆಂಟಮ್ ಮಾಸ್ ಇಂಟು ವೆಲಾಸಿಟಿ ಇನ್ನೊಂದು ಸರಿ ರಿಕಾಲ್ ಆಯಿತು. ವಾಟ್ ಇಸ್ ವೆಲಾಸಿಟಿ? ರೇಟ್ ಆಫ್ ಚೇಂಜ್ ಆಫ್, ನೋಡಿಲಿ ಇದು DP ಹಾಗೆ ಬರ್ಕೊಂಡ್ರಿ, ಎಫ್ ನೆಟ್ನ ಬರ್ಕೊಂಡ್ರಿ. ವಾಟ್ ಇಸ್ ವೆಲಾಸಿಟಿ? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಅದನ್ನು ಹಾಕೊಂಡಾಗ ಏನಾಯಿತು? D² ಬೈ DT² M1 R1, D² ಬೈ DT² M2 R2 ನೋಡಿ ಬರ್ಕೊಂಡು ಮಾಸ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ದನ್ನು ಮಲ್ಟಿಪ್ಲೈ ಮಾಡಿದ್ರಿ, ಡಿವೈಡ್ ಮಾಡಿದ್ರಿ. ನೋಡಿ, ಸಮ್ ಆಫ್ ದಿ ಟೂ ಮಾಸಸ್ ಒಂದು ಸರಿ ಆ್ಯಡ್ ಮಾಡ್ತೀರಾ, ಒಂದು ಸರಿ ಡಿವೈಡ್ ಮಾಡ್ತೀರಾ, ಸಬ್ಟ್ರಾಕ್ಟ್ ಮಾಡ್ತೀರಾ, ಒಂದು ಸರಿ ಡಿವೈಡ್ ಮಾಡ್ತೀರಾ. ನೋಡಿ, ಸಮ್ ಆಫ್ ದಿ ಮಾಸಸ್ ಒಂದು ಸರಿ ಮಲ್ಟಿಪ್ಲೈ ಮಾಡ್ತೀರಾ, ಒಂದು ಸರಿ ಡಿವೈಡ್ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದಾಗ ಡಿವೈಡ್ ಮಾಡಿರೋ ಟರ್ಮ್ನ ಇದ್ರ ಕೆಳಗಡೆ ಬರ್ಕೊಳ್ತೀರಾ, ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬರ್ಕೊಳ್ತೀರಾ. ಹಾಗೆ ಟೋಟಲ್ ಮಾಸ್ ಟೈಮ್ಸ್ D² ಬೈ DT² ಈಸ್ ಸೆಂಟರ್ ಆಫ್ ಮಾಸ್. ಇದು ಸೆಂಟರ್ ಆಫ್ ಮಾಸ್ ಪೊಸಿಷನ್. ಇದನ್ನೇ ಸೆಂಟರ್ ಆಫ್ ಮಾಸ್ ಎಕ್ಸ್ಪ್ರೆಷನ್ ಅಂತ ಕರೆಯೋದು. ಹಾಗೆ ನ್ಯೂಟನ್ಸ್ ಲಾಸ್ನಲ್ಲಿ ಒಟ್ಟಾರೆ ಸಿಸ್ಟಮ್ಗೆ ನಾವು ನೆಟ್ ಫೋರ್ಸ್ ಎಕ್ಸ್ಪ್ರೆಷನ್ ಬರೆದು ಸಾಲ್ವ್ ಮಾಡಿದ್ರೆ ಸೆಂಟರ್ ಆಫ್ ಮಾಸ್ ಎಕ್ಸ್ಪ್ರೆಷನ್ ಬರುತ್ತೆ. ನಿಮಗೆ ಈ ಎಕ್ಸ್ಪ್ರೆಷನ್ ನೆನಪಿದ್ರೆ ಸಾಕು. ನೋಡಿ, ಇದೆಲ್ಲ ಬೇಕಾಗಿಲ್ಲ, ಒಂದು ಸರಿ ಗಮನಿಸ್ಬಿಟ್ಟು ಸುಮ್ಮನಾಗ್ಬಿಡಿ. ನೋಟ್ಸಲ್ಲಿದೆ, ನೋಟ್ಸಲ್ಲಿ ನೀವು ಒಂದು ಪೆನ್ಸಿಲ್ನಲ್ಲಿ ಬೇಕಾದ್ರೆ ಒಂದು ಮಾರ್ಕ್ ಹೇಳ್ಕೊಬಿಡಿ. ಇದು ನಾಟ್ ರಿಕ್ವೈರ್ಡ್ ಆ್ಯಸ್ ಅ ಪ್ರೂಫ್, ಓನ್ಲಿ ದಿಸ್ ರಿಲೇಷನ್ ಈಸ್ ರಿಕ್ವೈರ್ಡ್. ವಾಟ್ ಇಸ್ ದಟ್? M1 R1 ಪ್ಲಸ್ M2 R2 ಡಿವೈಡ್ ಬೈ M1 ಪ್ಲಸ್ M2. ಇಷ್ಟು ಗೊತ್ತಿದ್ರೆ ಸಾಕು. ನಾ ಐ ವಿಲ್ ರಿಮೂವ್ ದಿಸ್. ನೋಡಿ, ತೆಗೆದಾಕ ಬರೀ ಎಕ್ಸ್ಪ್ರೆಷನ್ ಗೊತ್ತಿದ್ರೆ ಸಾಕು. ಹೌ ಯು ಅರೈವ್ ಅಟ್ ದಿಸ್ ಒಂದು ಸರಿ ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡೋಗಿ ಮಾಡಿದ್ರೆ ಬೆನಿಫಿಟ್ ಏನು? ನ್ಯೂಟನ್ಸ್ ಲಾ ಒಂದು ಸರಿ ರಿಯಲೈಸ್ ಆಗುತ್ತೆ. ರಿಯಲೈಸ್ ಅಂದರೆ ಏನು? ಟು ರೈಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್, ಮೊಮೆಂಟಮ್ ಇನ್ ಟರ್ಮ್ಸ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಈ ಥರದ್ದೆಲ್ಲ ಒಂದು ಸರಿ ನಿಮಗೆ ರಿಕಾಲ್ ಆಗುತ್ತೆ, ವಿಚ್ ಹ್ಯಾವ್ ಲರ್ನ್ಡ್ ಇನ್ 5th ಚಾಪ್ಟರ್, ರೈಟ್? ಒಂದೊಂದು ಸರಿ ಯೂಸ್ ಆಗುತ್ತೆ. ಈ ರಿಲೇಷನ್ ಮುಖ್ಯ. ಈಗ ನಿಮಗೆ N ಪಾರ್ಟಿಕಲ್ಸ್, 3 ಪಾರ್ಟಿಕಲ್ಸ್ ಇದ್ವು ಅಂತ ಇಟ್ಕೊಳ್ಳಿ. ಇನ್ ಜನರಲ್ ನಿಮಗೆ ಇದು ತುಂಬ ಮುಖ್ಯ, ಈ ರಿಲೇಷನ್. ಈಗ ಬರೆಯೋದು ನೆನ್ಪಿಟ್ಕೋಬೇಕು. ಇನ್ ಜನರಲ್ ಫಾರ್ ಅ ಬಾಡಿ ನೋಡಿದ್ರೆ ಒಂದು ಬಾಡಿ ಇದೆ. A body having is a collection of particles, mass M1 at a distance R1 from the center of mass. Center of mass ಎಲ್ಲಿದೆ ಅಂತ ಇಟ್ಕೊಳ್ಳಿ, ಇದು CM ಅಂತ ಇಟ್ಕೊಳ್ಳೋಣ. Another particle M2 at a distance R2. One more particle here, M3 at a distance R3. Another particle here, M4 at a distance R4 and so on. ಈ ಥರ ಬರಿತಾ ಹೋದರೆ ಆವಾಗ ಸೆಂಟರ್ ಆಫ್ ಮಾಸ್ ಎಕ್ಸ್ಪ್ರೆಷನ್ ನೀವು ಇಲ್ಲಿ ನಿಂತು ನೋಡ್ತಾ ಇದ್ದೀರಾ. ಈಗ ಸೆಂಟರ್ ಆಫ್ ಮಾಸ್ ಎಷ್ಟು ದೂರ ಇದೆಯಪ್ಪ, ಇದು RCM ಅಂತ ಕೇಳಿದ್ರೆ RCM ಈಸ್ ಅಟ್ ಎ ಡಿಸ್ಟೆನ್ಸ್ M1 R1 ಡಿಸ್ಟೆನ್ಸ್ನಲ್ಲಿ ಆ ಡೈರೆಕ್ಷನಲ್ಲಿ ಅಷ್ಟು ದೂರ ಇದೆ, ಪ್ಲಸ್ M2 R2 ದೂರದಲ್ಲಿದೆ, R2. ಹೀಗೆ ಈ ಥರ ನಾವು ಬರಿತಾ ಹೋಗ್ತೀವಿ. ನೀವು ಸೆಂಟರ್ ಆಫ್ ಮಾಸ್ ಅಲ್ಲಿಗೆ ಶಿಫ್ಟ್ ಆದರೆ ಆವಾಗ 0 ತೊಗೋಬೇಕು.
ನಾನು ಜನರಲಾಗಿ ನೋಡಿ ಪ್ಲಸ್ ಎಟ್ಸೆಟ್ರಾ ಹೀಗೆ ಬರ್ಕೊಂಡ್ರೆ ಈ ಥರದ್ದು ಎನ್ ಪಾರ್ಟಿಕಲ್ಸ್ ಇದ್ದಾಗ MnRn ನೋಡಿ ಹಿಂಗೆ ಬರ್ಕೊಂಡು ರೈಟ್. ಫ್ರಮ್ ದಿ ಆರಿಜಿನ್ ನೀವು ಬರೆದ್ರೆ ಆವಾಗ ಇದು 0 ಆಗಲ್ಲ. ಸೊ M1 ಪ್ಲಸ್ M2 ಪ್ಲಸ್ M3 ಎಟ್ಸೆಟ್ರಾ ಅಪ್ ಟು Mn. ಹೀಗೆ 2 ಪಾರ್ಟಿಕಲ್ಸಿಗೆ ಬರೆದಾಗ M1R1 ಪ್ಲಸ್ M2R2 ಬೈ M1 ಪ್ಲಸ್ M2. ಈ ಥರ ಎನ್ ಪಾರ್ಟಿಕಲ್ ಸಿಸ್ಟಮ್ ಬರೆದಾಗ M1R1 ಪ್ಲಸ್ M2R2 ಪ್ಲಸ್ ಎಟ್ಸೆಟ್ರಾ ಅಪ್ ಟು MnRn ಡಿವೈಡ್ ಬೈ M1 ಪ್ಲಸ್ M2 ಪ್ಲಸ್ M3 ಎಟ್ಸೆಟ್ರಾ ಹೀಗೆ ಬರೀಬೋದು. ಇಟ್ಸ್ ವೆರಿ ಸಿಂಪಲ್. ಆಮೇಲೆ ಹಿಯರ್ ನೀವು ನೆನ್ಪಿಟ್ಕೊಳ್ಳಿ M1 ಪ್ಲಸ್ M2 ಪ್ಲಸ್ ಎಟ್ಸೆಟ್ರಾ ಅಪ್ ಟು Mn. ವಾಟ್ ಇಸ್ ದಿಸ್? ಟೋಟಲ್ ಮಾಸ್ ಆಫ್ ದಿ ಸಿಸ್ಟಮ್ ನೋಡಿ ಬರ್ಕೋಬೋದು. ಟೋಟಲ್ ಮಾಸ್ ಆಫ್ ದಿ ಸಿಸ್ಟಮ್ M ಎಲ್ಲ ಪಾರ್ಟಿಕಲ್ಸ್ ಮಾಸ್ ಆ್ಯಡ್ ಮಾಡಿದ್ರೆ ಟೋಟಲ್ ಮಾಸು. Therefore, RCM that equal to M1R1 ಪ್ಲಸ್ M2R2 ಈ ಥರ ಬರೆಯೋಕ್ಕೆ ಬದಲಾಗಿ ನೋಡಿ ಹಿಂಗೆ ಬರ್ಕೋಬೋದು ಡಿವೈಡೆಡ್ ಬೈ M. ನೀವು ಹೈಸ್ಕೂಲ್ನಲ್ಲಿ ಈ ಥರ ಸಮ್ ಬಂದಾಗ ಹೇಗೆ ಬರೆದಿದ್ರಿ ನೋಡಿ ಬರೆದಿದ್ರಿ MIRI ಸಮೇಷನ್ ಸಮ್ ಮಾಡೋದು ಅಂತ. I ರನ್ನಿಂಗ್ ಫ್ರಮ್ 1 to N ಡಿವೈಡೆಡ್ ಬೈ M. Where M, what is M? Total mass of the system. How do you write? N running from 1 to, I running from 1 to N. MI ಅಂತ ಬರೀತಾರೆ MI. I ನಾನು 10 ಹಾಕಿದ್ರೆ 10 ಪಾರ್ಟಿಕಲ್, I 11 ಹಾಕಿದ್ರೆ 11 ಪಾರ್ಟಿಕಲ್, I 12 ಹಾಕಿದ್ರೆ 12 ಪಾರ್ಟಿಕಲ್ ಹಾಗೆ ಬರೀತಾರೆ. ಈ ಥರ ಬರೆಯೋದು ಕಲ್ತ್ಕೊಳ್ತೀವಿ. ಇದು RCM. ಹಾಗಾದರೆ I can write M total mass into distance of center of mass is equal to summation I running from 1 to N MIRI ನೋಡಿ ಹಿಂಗೆ ಬರೀತೀರ. ನೋಡಿ ಇದು ಹಿಂಗೆ ಬರಿಬೋದು M1R1 ಪ್ಲಸ್ M2R2 ಪ್ಲಸ್ ಎಟ್ಸೆಟ್ರಾ ಅಪ್ ಟು MnRn ನೋಡಿ ಹಿಂಗೆ ಬರಿಬೋದು. ದಿಸ್ ಈಸ್ ಆ್ಯಕ್ಚುಲಿ ಸಮ್ ಆಫ್ ಮಾಸ್ ಟೈಮ್ಸ್ ಡಿಸ್ಟೆನ್ಸು M1R1 M2R2 M3R3 M4R4 ಆ ಥರ ಬರಿತಾ ಹೋಗ್ಬೋದು. ಇಟ್ಸ್ ವೆರಿ ಸಿಂಪಲ್. ಸೆಂಟರ್ ಆಫ್ ಮಾಸ್ ಟೋಟಲ್ ಮಾಸಿಗೆ ಬರೆದಾಗ ಈಗ ಇದನ್ನು ನಾವು ಹೌ ಟು ರೈಟ್ ಇನ್ ಟರ್ಮ್ಸ್ ಆಫ್ ಆಕ್ಸಲರೇಷನ್ ಅಂದರೆ ಟೋಟಲ್ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸಿಗೆ ಇದನ್ನು ಹೇಗೆ ಕನ್ವರ್ಟ್ ಮಾಡೋದು, ಈ ಎಕ್ಸ್ಪ್ರೆಷನ್ನ ಕನ್ವರ್ಟ್ ಮಾಡ್ಬೋದು ತೋರಿಸ್ತೀನಿ. ಇದನ್ನೇ ನಾವು ಫೋರ್ಸ್ಗೆ ಹೇಗೆ ಬರೆಯೋದು, ಇದನ್ನೇ ನಾವು ಮೊಮೆಂಟಮಿಗೆ ಹೇಗೆ ಬರೀಬೋದು. ಮೊಮೆಂಟಮ್ ತುಂಬ ಈಸಿ, ಒಂದೇ ಸ್ಟೆಪ್ಪು ಹೇಗೆ ಬರ್ಕೊಂಡು ನಿಮಗೆ ಒಂದೊಂದು ಸರಿ ಎಕ್ಸಾಮಲ್ಲಿ ಕೇಳ್ಬೋದು. 2-3 ಪಾರ್ಟಿಕಲ್ಸ್ ಇನ್ ಅ ಸಿಸ್ಟಮ್ ಮೂವಿಂಗ್ ವಿತ್ ಸ್ಪೀಡ್ಸ್ 30 ಮೀಟರ್ ಪರ್ ಸೆಕೆಂಡ್, 40 ಮೀಟರ್ ಪರ್ ಸೆಕೆಂಡ್, 50 ಮೀಟರ್ ಪರ್ ಸೆಕೆಂಡ್. ಫೈಂಡ್ ದಿ ಟೋಟಲ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಆವಾಗ ಇಲ್ಲಿ ಏನು ಬರೆದ್ರು ಇದೇ ಥರ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ VCM ಈಸ್ M1 V1 ಪ್ಲಸ್ M2 V2 ಪ್ಲಸ್ M3 V3 ಆ ಥರ ಬರೋದು ತೋರಿಸ್ಬೋದು. ಹಾಗೆ ಅವ್ರು ಕ್ವಶನ್ಸ್ ಕೇಳ್ತಾರೆ. ಅದನ್ನು ನೆಕ್ಸ್ಟ್ ನೋಡೋಣ. ಇದು ನಂತರದಲ್ಲಿ ಸ್ಮಾಲ್ ಬ್ರೇಕ್ ತೊಗೊಂಡು ಮುಂದಕ್ಕೆ ನೋಡೋಣ. ಓಕೆ ಚಿಲ್ಡ್ರನ್, ಈಗ ಹೌ ಟು ಬ್ರಿಂಗ್ ದಿ ವೆಲಾಸಿಟಿ ಆಕ್ಸಿಲರೇಷನ್ ನೆಟ್ ಫೋರ್ಸ್ ಇನ್ ಟು ಪಿಕ್ಚರ್ ಇದೇ ಥರ. ಹಾಗಾದರೆ ಈ ಥರ ಮೆಮೊರೈಸ್ ಮಾಡ್ಕೊಳ್ಳಿ. ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಹೌ ಟು ರೈಟ್ M1R1 ಪ್ಲಸ್ M2R2 ಪ್ಲಸ್ ಎಟ್ಸೆಟ್ರಾ ಈ ಥರ ಎಷ್ಟು ಪಾರ್ಟಿಕಲ್ಸ್ ಬೇಕಾದರೂ ಬರಿಬೋದು MnRn. ಯಾಕೆ ಹೀಗೆ ಬರಿತೀವಿ ಫಸ್ಟ್ ಅದ್ರ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇನ್ ಫಿಸಿಕ್ಸ್ ಮೆನಿ ಟೈಮ್ಸ್ ಬಹಳಷ್ಟು ಸಾರಿ ನಾವು ಒಂದು ರಿಜಿಡ್ ಬಾಡಿ ತೊಗೊಂಡಾಗ ಇಟ್ ಈಸ್ ಸಪೋಸ್ ಟು ಬಿ ಮೇಡ್ ಅಪ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ M1 M2 M3 M4 ನೋಡಿ ಹೀಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದಾರೆ ಇದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಕೋಆರ್ಡಿನೇಟ್ ಸಿಸ್ಟಮ್ನ ಕನ್ಸ್ಟ್ರಕ್ಟ್ ಮಾಡಿ ಲೆಕ್ಕ ಹಾಕ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗುತ್ತೆ ಪಾರ್ಟಿಕಲ್. ನೋಡಿ M1 ಈ ಡಿಸ್ಟೆನ್ಸ್ನಲ್ಲಿದೆ, ದಿಸ್ ಈಸ್ R1. M2 ಈ ಡಿಸ್ಟೆನ್ಸ್ನಲ್ಲಿದೆ, ದಿಸ್ ಈಸ್ R2. M3 ಈ ಡಿಸ್ಟೆನ್ಸ್ನಲ್ಲಿದೆ, ದಿಸ್ ಈಸ್ R3. ಈ ಥರ ಇಂಡಿವಿಜುವಲ್ ಪಾರ್ಟಿಕಲ್ನ ಮೈಂಡ್ ಇಟ್ಕೊಂಡು ಲೆಕ್ಕ ಹಾಕಬೇಕಾಗತ್ತೆ. ಹಾಗಾಗಿ ಸೆಂಟರ್ ಆಫ್ ಮಾಸ್ ಎಕ್ಸಿಸ್ಟ್ ಸಮ್ವೇರ್ ಹಿಯರ್ ಅಟ್ ಅ ಡಿಸ್ಟೆನ್ಸ್ RCM given by M1R1 plus M2R2 plus etc. MnRn divided by M1 plus M2 etc. Mn ನೋಡಿ ಬರೀತೀನಿ. ಇದು ಪಾಯಿಂಟ್. ಇಲ್ಲಿ ಇದನ್ನು ಸಮೇಷನ್ ಲೆಕ್ಕದಲ್ಲಿ ಬರೆದಾಗ ಹೌ ಡು ಯು ರೈಟ್ RCM ದಟ್ ಈಕ್ವಲ್ ಟು ಸಮೇಷನ್ MIRI. ನೀವು ಬಹಳಷ್ಟು ಸಾರಿ ಇದನ್ನೆಲ್ಲ ಹೈಸ್ಕೂಲಲ್ಲಿ ಮಾಡಿದ್ದೀರಾ. I1 to N ಹೋಲ್ ಡಿವೈಡ್. ಇದು ಸಮ್, ಇದು ಬರೆಯೋ ರೀತಿ ಹೀಗೆ, ಇದರಿಂದ ಏನೂ ಚೇಂಜ್ ಆಗಿಲ್ಲ. ನೀವು ಇದು ಬರೆಯೋ ಮೆಥಡ್ ಚೇಂಜ್ ಮಾಡಿದ್ದೀರಾ. ಅದೇ ಥರ ಸಮೇಷನ್ I1 to N
ಎಮ್ ಎನ್ ಬರ್ಕೊಂಡಿದ್ದೀರಾ, ಎಮ್ ಐ ಬರ್ಕೊಂಡಿದ್ದೀರಾ. ಇಲ್ಲಿ ವಾಟ್ ಈಸ್ ಸಮೇಷನ್ ಎಮ್ ಐ ಹಿಂಗೂ ಬರಿಬೋದು. ಸಮೇಷನ್ ಐ 1 to n ಎಮ್ ಐ ಆರ್ ಐ ಹಾಗೆ ಇಟ್ಕೊಂಡು ಡಿವೈಡ್ ಬೈ ಇದನ್ನು ಎಮ್ ಅಂತ ಬರಿತೀರಾ. ವೇರ್ ಎಮ್ ಈಸ್ ಸಮ್ ಆಫ್ ದಿ ಮಾಸಸ್ ಆಫ್ ಆಲ್ ದಿ ಪಾರ್ಟಿಕಲ್ಸ್ 1 to n ಪಾರ್ಟಿಕಲ್ಸ್ ತೊಗೊಂಡು ಮಾಡಿದ್ರಿ. ಇದು ಈ ಕಡೆ ಬರ್ಕೊಳ್ತೀರ ನೀವೀಗೆ ಹಿಂಗೆ ಈ ಥರ ಬರ್ಕೊಳ್ತೀರಿ. ಅಲ್ಲಿಗೆ ಏನಾಯಿತು, ಎಮ್ ಇಂಟು ಆರ್ ಸಿ ಎಮ್ ಇಸ್ ಈಕ್ವಲ್ ಟು ಸಮೇಷನ್ ಐ 1 to n ಏನು ಬರೀತೀರಾ, ಎಮ್ ಐ ಆರ್ ಐ ಬರ್ಕೊಳ್ತೀರಾ. ಹೀಗೆ ಇದನ್ನು ಡೆರಿವೇಟಿವ್ ಫೈಂಡ್ ಮಾಡಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ಈಸ್ ವೆಲಾಸಿಟಿ. ಹಾಗಾಗಿ ನೀವೇನು ಬರೀತೀರಾ, ಎಮ್ ಡಿ ಆರ್ ಸಿ ಎಮ್ ಅಂದರೆ ಎಷ್ಟು ವೆಲಾಸಿಟಿ ಪೊಸಿಷನ್ ಚೇಂಜ್ ಆಗ್ತದೆ ಯಾವ ಟೈಮ್ನಲ್ಲಿ ಲೆಕ್ಕ ಹಾಕಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಇಸ್ ವೆಲಾಸಿಟಿ. ಸೊ ಐ 1 to n ಎಮ್ ಐ ಡಿ ಆರ್ ಬೈ ಡಿ ಟಿ. ಆವಾಗ ಏನಾಯಿತು, ಎಮ್ ಇಂಟು ಇದು ವಿ ಸಿ ಎಮ್ ವೆಲಾಸಿಟಿ, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ಈಸ್ ವೆಲಾಸಿಟಿ. ಸೊ ಸಮೇಷನ್ ಐ 1 to n ಏನು ಬರೀತೀರಾ, ಎಮ್ ಐ ವಿ ಐ ಹಿಂಗೆ ಬರೀತಾರೆ, ವಿ ಐ. ಇದು ವೆಲಾಸಿಟಿ ಎಕ್ಸ್ಪ್ರೆಷನ್. ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಇಸ್ ದಿಸ್. ನೀವು ಎಲ್ಲ ಪಾರ್ಟಿಕಲ್ಸ್ಗೂ ಬರೆದ್ರೆ M1 V1 ಪ್ಲಸ್ M2 V2 ಪ್ಲಸ್ ಎಟ್ಸೆಟ್ರಾ ಹೀಗೆ ಲಾಸ್ಟ್ MN VN ನೋಡಿ ಬರೀತೀರ. ಎಲ್ಲ ಪಾರ್ಟಿಕಲ್ಸ್ಗೆ ಬರೀತೀರ. ನೀವು ಬರೀ ವೆಲಾಸಿಟಿ ಸೆಂಟರ್ ಆಫ್ ಮಾಸ್ ಬೇಕು ಅಂದರೆ ಮಾಸ್ ಕೇಳ ತಗೊಬರ್ತೀರಿ. ಡಿವೈಡೆಡ್ ಬೈ M1 ಪ್ಲಸ್ M2 ಪ್ಲಸ್ M3 ಪ್ಲಸ್ M4 ಹಾಕಿ ಬರ್ಕೊಳ್ತೀರ. ನೋಟ್ಸಲ್ಲಿ ಇದೆ ಅದು. ದಟ್ ಈಸ್ ದಿಸ್ ಸ್ಟೆಪ್ ನೋಡಿ. ಇಲ್ಲಿ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಕ್ಯಾನ್ ಬಿ ರಿಟರ್ನ್. ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಲಾಸ್ಟಿಗೆ ಬರೆದಿದ್ದೀವಿ. ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಇಲ್ಲಿದೆ, ರೈಟ್. ಇದು ಡೆರಿವೇಟಿವ್ ಮಾಡಿದ್ರೆ ವೆಲಾಸಿಟಿ ಬರುತ್ತೆ. ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಈ ಥರ ಕ್ವಶನ್ಸ್ ಕೇಳಿರ್ತಾರೆ. 3 particles have moving with velocity 2 meter per second, 4 meter per second, 6 meter per second, having masses 1 kg, 2 kg, 3 kg. Find the velocity of center of mass of the system of particles. ಅವಾಗ M1 V1 plus M2 V2 plus M3 V3 ಹಾಕ್ಕೊಂಡು ಡಿವೈಡ್ ಬೈ M1 plus M2 M3 ಮಾಡಿ ಆನ್ಸರ್ ಏನು ಬರುತ್ತೋ ಅದು ಇಡ್ತೀರ. ಆಮೇಲೆ ಇದೇ ಸಿಸ್ಟಮ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಇಫ್ ಐ ಫೈಂಡ್ ಡೆರಿವೇಟಿವ್ ಡಿಫರೆನ್ಷಿಯೇಟಿಂಗ್ ಅಗೇನ್ ವಿತ್ ಟೈಮ್ ಅಂದರೆ ಮತ್ತೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಆವಾಗ ಇಟ್ ಈಸ್ M1 ಡಿ ವಿ ಒನ್ ಬೈ ಡಿ ಟಿ ಪ್ಲಸ್ ಹೀಗೆ ಕಂಟಿನ್ಯೂ ಮಾಡ್ತಾ ಹೋದರೆ MN ಡಿ ವಿ ಎನ್ ಡಿವೈಡ್ ಬೈ ಡಿ ಟಿ. ಇಲ್ಲಿ ವಾಟ್ ಈಸ್ ಹಾಗೆ ನೆನಪು ಮಾಡ್ಕೊಳ್ಳಿ, ವಾಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಆಕ್ಸಲರೇಷನ್ ಕರೆಕ್ಟ್ ತಾನೆ. M1 A1 ಪ್ಲಸ್ ಎಟ್ಸೆಟ್ರಾ MN AN ಅಂತ ಹಿಂಗೆ ಬರೀಬೋದು. ಹಾಗಾದರೆ ವಾಟ್ ಈಸ್ ಮಾಸ್ ಇಂಟು ಆಕ್ಸಲರೇಷನ್, ಫೋರ್ಸ್, ನೆಟ್ ಫೋರ್ಸ್ ಆಫ್ ದ ಸಿಸ್ಟಮ್ ಈಸ್ F1 M1 A1 ಈಸ್ F1 ಪ್ಲಸ್ ಅದೇ ಥರ M2 A2 ಬಂದರೆ F2 ಎಟ್ಸೆಟ್ರಾ ಅಪ್ ಟು FN. ಹಾಗಾದರೆ ನೆಟ್ ಫೋರ್ಸ್ ಆನ್ ದಿ ಸಿಸ್ಟಮ್ ಈಸ್ ಸಮ್ ಆಫ್ ದಿ ಇಂಡಿವಿಜುವಲ್ ಫೋರ್ಸಸ್ FI ಅಂತಲೇ ಬರ್ಕೋಬೋದು. I 1 to n ಪಾರ್ಟಿಕಲ್ಸಿಗೆ ಹೋಗುತ್ತೆ. ಅದೇ ಥರ ಆಕ್ಸಲರೇಷನ್, ಅದೇ ಥರ ಮೊಮೆಂಟಮ್. ವಾಟ್ ಈಸ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್? ಮೊಮೆಂಟಮ್ ಆಫ್ ದಿ ಸಿಸ್ಟಮ್ ಈಸ್ ಟೋಟಲ್ ಮಾಸ್ ಟೈಮ್ಸ್ ವೆಲಾಸಿಟಿ. ನೋಡಿ ಇಲ್ಲೇ ಟೋಟಲ್ ಮಾಸ್ ಟೈಮ್ಸ್ ವೆಲಾಸಿಟಿ ಸೆಂಟರ್ ಆಫ್ ಮಾಸ್ is equal to M1 V1 momentum of first particle, M2 V2 second particle, similarly MN VN nth particle. So total momentum of the system is sum of the individual momenta P1 plus P2 plus etc Pn. ಈ ಥರ ನೀವು ಬರೀತೀರ. ಟೋಟಲ್ ಮೊಮೆಂಟಮ್ ನೋಡಿ, ಟೋಟಲ್ ಮೊಮೆಂಟಮ್ ಸಮ್ ಆಫ್ ದಿ ಇಂಡಿವಿಜುವಲ್ ಮೊಮೆಂಟಮ್, ಟೋಟಲ್ ಫೋರ್ಸ್ ಸಮ್ ಆಫ್ ದಿ ಇಂಡಿವಿಜುವಲ್ ಫೋರ್ಸಸ್, ಟೋಟಲ್ ಆಕ್ಸಲರೇಷನ್ ಸಮ್ ಆಫ್ ದಿ ಇಂಡಿವಿಜುವಲ್ ಆಕ್ಸಲರೇಷನ್ಸ್, ಟೋಟಲ್ ವೆಲಾಸಿಟಿ ಸಮ್ ಆಫ್ ದಿ ಇಂಡಿವಿಜುವಲ್ ವೆಲಾಸಿಟೀಸ್. ಹೀಗೆ ಈ ಥರ ನಾವು ಬರಿತೀವಿ. ಅಲ್ಲಿಗೆ ಒಂದು ಬಾಡಿನ ಕ್ಯಾನ್ ಟ್ರೀಟ್ ಆಸ್ ಅ ಕಲೆಕ್ಷನ್ ಆಫ್ ಪಾರ್ಟಿಕಲ್ಸ್. ಅದರ ಸೆಂಟರ್ ಆಫ್ ಮಾಸ್ ಎಕ್ಸ್ಪ್ರೆಷನ್ ಈಸ್ ರಿಟರ್ನ್ ದಿಸ್ ವೇ. ಇದರಿಂದ ಇವೆಲ್ಲ ಬರ್ಕೊಂಡು ಹೋಗ್ಬೋದು. ಸೊ ಈ ಥರ ಎಲ್ಲವನ್ನೂ ಆ್ಯಡ್ ಮಾಡ್ತೀವಿ ಅಂತ ಮೈಂಡ್ಲಿದ್ದರೆ ಕ್ವಶನ್ಸ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಮೊಮೆಂಟಮ್ಗೆ, ಮೊಮೆಂಟಮ್ ಆ್ಯಡ್ ಮಾಡಿ ನೋಡ್ತೀರಾ. ಈ ಟೋಟಲ್ ಮೊಮೆಂಟಮ್ 0 ಆದರೆ ಅವಾಗ ನೆಟ್ ಫೋರ್ಸ್ ಈಸ್ ಝೀರೋ ಬಿಕಾಸ್ ಯಾಕೆಂದರೆ ನೋಡೋಣ, ವೆನ್ ಟೋಟಲ್ ಮೊಮೆಂಟಮ್ ಈಸ್ 0 ನೆಟ್ ಫೋರ್ಸ್ ಇಸ್ 0 ಬಿಕಾಸ್ ಸೆಕೆಂಡ್ ಲಾ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಕಾನ್ಸ್ಟೆಂಟ್.
ಅಪ್ಲೈ ನೋಡಿ, ಫೋರ್ಸ್ ಎಫ್ ನೆಟ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ವೆನ್ ಮೊಮೆಂಟಮ್ ಈಸ್ ನಾಟ್ ಚೇಂಜಿಂಗ್ ಆವಾಗ ಫೋರ್ಸ್ ಇಸ್ ಝೀರೋ. ಅಲ್ಲಿಗೆ ವೆನ್ ದಿಸ್ ಪ್ರಾಡಕ್ಟ್ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಝೀರೋ, ನೆಟ್ ಫೋರ್ಸ್ ಈಸ್ ಝೀರೋ. ಇದನ್ನು ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ವೆನ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಝೀರೋ, ಮೊಮೆಂಟಮ್ ಈಸ್ ಕನ್ಸರ್ವ್ಡ್, ಚೇಂಜ್ ಆಗಲ್ಲ, ಮೊದಲೆಷ್ಟಿತ್ತು ಅಷ್ಟೇ ಮೊಮೆಂಟಮ್ ಆಮೇಲೆ ಇರುತ್ತೆ ಅಂತ ಅದನ್ನು ನಾವಿಲ್ಲಿ ಹೇಳ್ಬೋದು. ಅಲ್ಲಿಗೆ ಒಂದು ಬಾಡಿನ ಕಲೆಕ್ಷನ್ ಆಫ್ ಪಾರ್ಟಿಕಲ್ಸ್ ಆಗಿ ಕನ್ಸಿಡರ್ ಮಾಡಿ ವಿ ಕ್ಯಾನ್ ರೈಟ್ ಎಕ್ಸ್ಪ್ರೆಷನ್ ಫಾರ್ ಏನೋ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್. ಸೆಂಟರ್ ಆಫ್ ಮಾಸ್ನ ರೆಫರೆನ್ಸ್ ತೊಗೊಂಡು ನಾವು ಎಲ್ಲ ಕ್ವಾಂಟಿಟೀಸ್ ಬರಿಬೋದು. ಅದರ ಪೊಸಿಷನ್ನು, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಲಾಸಿಟಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಕ್ಸಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಫೋರ್ಸ್ ಆರ್ ಮಾಸ್ ಟೈಮ್ಸ್ ಆಕ್ಸಲರೇಷನ್ ಫೋರ್ಸ್. ಈ ಥರ ಕಲೆಕ್ಷನ್ ಆಫ್ ಪಾರ್ಟಿಕಲ್ಸ್ನ ಕನ್ಸಿಡರ್ ಮಾಡಿ ವಿ ಕ್ಯಾನ್ ರೈಟ್ ಈಕ್ವೇಷನ್ಸ್ ಆಫ್ ಮೋಷನ್ ಫಾರ್ ಸೆಂಟರ್ ಆಫ್ ಮಾಸ್ ಲೈಕ್ ದಿಸ್. ಈ ಥರ ಈ ಎಕ್ಸ್ಪ್ರೆಷನ್ ತುಂಬ ಮುಖ್ಯ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಒಂದು 2-3 ನಾನು ಹೇಳಿದ್ದೆ, ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮೈಂಡ್ಲಿ ಇಟ್ಕೊಳ್ಳಿ. ರೈಟ್, ಇದಿಷ್ಟು ಸೆಂಟರ್ ಆಫ್ ಮಾಸ್ ಎಕ್ಸ್ಪ್ರೆಷನ್. ನಾರ್ಮಲಿ ಕ್ವಶನ್ ಸಿ ಟಿ ನೀಟ್ಲಿ ಬರುತ್ತೆ. ಎಕ್ಸ್ಪ್ರೆಷನ್ ಹೇಗೆ ಬರಿತೀವಿ ನೆನಪಿದ್ರೆ ಸಾಕು, ಪ್ರೂಫ್ ಬೇಕಿಲ್ಲ. ಡೋಂಟ್ ಟ್ರೈ ಟು ಪ್ರಾಕ್ಟೀಸ್ ದಿ ಪ್ರೂಫ್ ಫಾರ್ 5 marks 3 marks. ನೋ, ಜಸ್ಟ್ ಯು ಗೆಟ್ ಥಿಂಗ್ಸ್ ಬೈ ಹಾರ್ಟ್. ಟೋಟಲ್ ಸೆಂಟರ್ ಆಫ್ ಮಾಸ್ ಎಕ್ಸ್ಪ್ರೆಷನ್ ಹೆಂಗೆ ಬರಿತೀವಿ, ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಹೇಗೆ ಬರಿತೀವಿ, ಆಕ್ಸಲರೇಷನ್ ಸೆಂಟರ್ ಆಫ್ ಮಾಸ್ ಹೇಗೆ ಬರಿತೀವಿ, ಫೋರ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಹೇಗೆ ಬರಿತೀವಿ, ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್ ಹೇಗೆ ಬರಿತೀವಿ. ಒಂದು ಸರಿ ಅವನ್ನೆಲ್ಲ ರಿಲೇಷನ್ಸ್ನ ಒಂದು ಬಾಕ್ಸಲ್ಲಿ ನೋಟ್ಸಲ್ಲಿ ನೋಡಿ 3 ಪೇಜ್ನಲ್ಲಿ ಹಿಂಗೆ ನೋಡಿಕೊಂಡು ಬಾಕ್ಸ್ ಹಾಕೋಬಿಡಿ ಅವೆಲ್ಲಕ್ಕೂ. ಸೆಂಟರ್ ಆಫ್ ಮಾಸ್ ವೆಲಾಸಿಟಿ, ಸೆಂಟರ್ ಆಫ್ ಮಾಸ್ ಆಕ್ಸಲರೇಷನ್, ನೆಟ್ ಫೋರ್ಸ್ ಆ್ಯಂಡ್ ದಿ ಸೆಂಟರ್ ಆಫ್ ಮಾಸ್ ಎಕ್ಸ್ಪ್ರೆಷನ್. ಇದು ಇಷ್ಟು ಬರ್ಕೊಳ್ತೀವಿ. ವೆರಿ ಎಕ್ಸ್ ಆಕ್ಸಿಸ್ಗಾದ್ರೆ ಮೊನ್ನೆ ತೋರಿಸಿದೆ, M1 x1 + M2 x2 M3 x3 ಆಗಿ ಬರೀತೀರ. ವೈ ಆಕ್ಸಿಸ್ ಆದರೆ M1 y1 + M2 ಆ ಥರ ಬರೀತೀರ. ಎರಡೂ ಆ್ಯಕ್ಸಿಸ್ ತೊಗೊಂಡು ಬರೆದ್ರೆ ಆರ್ ಬರೀತೀರ. ಆರ್ನ XI YJ ಹೇಗೆ ಬರೀತೀರ, ಆ ಥರ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಮಾಡ್ತಾ ಇನ್ನೂ ಪ್ರಾಕ್ಟೀಸ್ ಆಗುತ್ತೆ. ಸೆಕೆಂಡಿಗೆ ಬಂದಾಗ ಯು ಲರ್ನ್ ವೆಕ್ಟರ್ ಆಲ್ಜಿಬ್ರಾ, ಆವಾಗ ಇನ್ನೂ ಚೆನ್ನಾಗಿ ಮಾಡ್ತೀರಾ. ಬಟ್ ಹೀಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ತುಂಬ ಮುಖ್ಯ. ಸೊ ಇದಿಷ್ಟು ಸೆಂಟರ್ ಆಫ್ ಮಾಸ್. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತಲೇ ಅರ್ಧ ಚಾಪ್ಟರ್ ನೋಡಿ, ಅರ್ಧ ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅದು ಕಂಪ್ಲೀಟ್ ಆಗಿದೆ. ಇನ್ನು ಮಿಕ್ಕಿದ್ದು ರೊಟೇಷನಲ್ ಮೋಷನ್ ಮುಂದಕ್ಕೆ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್. ನಾನು ಹೇಳೋದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಯು ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್.